ಸರ್, ತಾವು ತಯಾರಿದ ಕಾರ್ಯಕ್ರಮವನ್ನು ಪ್ರಾರಂಭಿಸೋಣ ಸರ್. ನಾನು ತಯಾರಾಗಿದ್ದೇನೆ. ಖಂಡಿತ. ಸುಪ್ರೀಂ ಕೋರ್ಟ್ನ ನ್ಯಾಯಾಧೀಶರಾಗಿ, ಕರ್ನಾಟಕದ ಲೋಕಾಯುಕ್ತರಾಗಿ ಅಧಿಕಾರವನ್ನ ಸ್ವೀಕರಿಸಿ, ಭ್ರಷ್ಟಾಚಾರದ ವಿರುದ್ಧ ಸಮರವನ್ನ ಸಾರಿ, ಲೋಕಪಾಲ್ ಮಸೂದೆಯನ್ನ ರೂಪಿಸುವಲ್ಲಿ ಪ್ರಮುಖ ಪಾತ್ರವನ್ನ ವಹಿಸಿ, 5 ಗೌರವ ಡಾಕ್ಟರೇಟ್ನೊಂದಿಗೆ ಹಲವಾರು ಪ್ರಶಸ್ತಿಗಳನ್ನ ಮುಡಿಗೇರಿಸಿ, ಮಾನವೀಯತೆ, ಮೌಲ್ಯ ಪ್ರಜ್ಞೆ, ನಿರ್ಭಯತೆಗೆ ಹೆಸರಾದ ನೇರ ನುಡಿಯ, ನೇರ ನಡಿಗೆಯ ಆದರ್ಶ ವ್ಯಕ್ತಿತ್ವದ ಶ್ರೀಯುತ ಸಂತೋಷ್ ಹೆಗ್ಡೆ ಸರ್ ಅವರೊಂದಿಗೆ ನಮ್ಮ ಕನ್ನಡ ರಾಜ್ಯೋತ್ಸವದ ವಿಶೇಷ ಕಾರ್ಯಕ್ರಮವಾದಂತಹ ಈ ಒಂದು ಸಂದರ್ಶನಕ್ಕೆ ಎಲ್ಲ ಪ್ರೇಕ್ಷಕರಿಗೂ ಅತ್ಯಾತ್ಮೀಯವಾದ ಸ್ವಾಗತ. ಈ ಒಂದು ಸಂದರ್ಶನಕ್ಕೆ ಒಪ್ಪಿದ್ದಕ್ಕೆ ತಮಗೆ ವಂದನೆಗಳು ಸರ್. ಸರ್, ಮೊದಲನೇದಾಗಿ ನಾವು ಸಂಪಾದಕ ಮಂಡಳಿಯವರು ಶ್ರೀ ಜಯಚಾಮರಾಜೇಂದ್ರ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಅಲ್ಲಿ ಇರುವಂತಹ ಒಂದು ಪುಟ್ಟ ಕುಟುಂಬ. ನಮ್ಮ ಈ ಸಂಪಾದಕ ಮಂಡಳಿ ಅಥವಾ ಎಡಿಟೋರಿಯಲ್ ಬೋರ್ಡ್ ನವರು ಪ್ರತಿ ವರ್ಷ ನಾವು ನಮ್ಮ ಕಾಲೇಜಿನ ವಾರ್ಷಿಕ ಸಂಚಿಕೆ ಜೇಝೀನ್, ನಮ್ಮ ಕಾಲೇಜಿನ ಮ್ಯಾಗಝೀನ್ ಅನ್ನ ಪ್ರಸ್ತುತಪಡಿಸ್ತೇವೆ. ಇವುಗಳಷ್ಟೇ ಅಲ್ಲದೆ ಸಂಸ್ಕೃತಿ, ಕಲೆ, ಸಾಹಿತ್ಯಕ್ಕೆ ಸಂಬಂಧಪಟ್ಟಿರುವಂತಹ ಕಾರ್ಯಕ್ರಮಗಳನ್ನ ನಾವು ನಡೆಸ್ಕೊಳ್ತಾ ಬಂದಿದ್ದೇವೆ. ಈ ಬಾರಿ ಕನ್ನಡ ರಾಜ್ಯೋತ್ಸವಕ್ಕೆ ಕನ್ನಡದ ಹೆಮ್ಮೆಯಾಗಿರುವಂತಹ ನಿಮ್ಮನ್ನ ಸಂದರ್ಶನ ಮಾಡುವಂತಹ ಅವಕಾಶ ಸಿಕ್ಕಿದೆ. ಇದರಿಂದ ನಮ್ಮ ಕಾಲೇಜಿನಲ್ಲಿರುವ ಪ್ರತಿಯೊಬ್ಬರಿಗೂ ಬಹಳ ಸಂತೋಷವಾಗಿದೆ. ನಮಗೆ ಮತ್ತೊಮ್ಮೆ ಮಗದೊಮ್ಮೆ ಅನಂತ ವಂದನೆಗಳು ಸರ್. ಸರ್, ನಮ್ಮ ಸಂದರ್ಶನವನ್ನ ಪ್ರಾರಂಭಿಸೋಣ. ಮೊದಲ ಪ್ರಶ್ನೆಯನ್ನ ಕೇಳಿದ್ದಾರೆ ಸಂಚಿತಾ. ನಮಸ್ತೆ ಸರ್, ನನ್ನ ಹೆಸರು ಸಂಚಿತಾ ಅಂತ. ನಾನು ಬಹಳ ಆಗಿದ್ದೇನೆ ನಿಮ್ಮಲ್ಲಿ ಈ ಪ್ರಶ್ನೆಗಳನ್ನ ಕೇಳೋದಕ್ಕೆ. ಈ ಗಂಭೀರ ಪ್ರಬುದ್ಧ ಸಂತೋಷ್ ಹೆಗ್ಡೆರ ಬಾಲ್ಯ ಹೇಗಿತ್ತು? ನೀವು ಬೆಳೆದ ಆ ವಾತಾವರಣ ಹೇಗಿತ್ತು ಸರ್? ನಮ್ಗಾಗಿ ನಿಮ್ಮ ಬಾಲ್ಯನ ನೆನಪಿಸ್ಕೊಳ್ಬಹುದಾ ನೀವು? ನಮ್ಮ ಒಂದು ಮಧ್ಯಮ ವರ್ಗದ ಕುಟುಂಬದಲ್ಲಿ ಹುಟ್ಟಿದವನು. ನನ್ನ ಪೋಷಕರು ವ್ಯವಸಾಯದಲ್ಲಿದ್ದವರು ಅಂತ, ವ್ಯವಸಾಯದ ಕುಟುಂಬದಿಂದ ಬಂದವರು. ನನ್ನ ತಂದೆಯವರು ಒಬ್ಬರೇ ಡಿಗ್ರಿ ಪಾಸ್ ಆದವರು. ಅವರು ವಕಾಲತ್ ಶುರು ಮಾಡಿದ್ರು. ಒಂದು ಮುನ್ಸಿಪ್ ಕೋರ್ಟ್ ಅಲ್ಲಿ, ಅಂದ್ರೆ ತಾಲೂಕಾ ಹೆಡ್ ಕ್ವಾರ್ಟರ್ಸ್ ಕೋರ್ಟ್ ಅಲ್ಲಿ ವಕಾಲತ್ ಶುರು ಮಾಡಿದ್ರು. ತದನಂತರ ಅವರು ಜಿಲ್ಲಾ ಕೋರ್ಟ್ಗೆ ಬಂದ್ರು, ಮಂಗಳೂರಿಗೆ. ಅಲ್ಲಿಂದ ಮತ್ತೆ ಹೈಕೋರ್ಟ್ಗೆ ಪ್ರಾಕ್ಟೀಸ್ಗೆ ಅಂತ ಅಂದು ದಕ್ಷಿಣ ಕನ್ನಡ ಜಿಲ್ಲೆ ಮದ್ರಾಸ್ ಪ್ರಾಂತ್ಯಕ್ಕೆ ಸೇರಿತ್ತು. ಅವ್ರು ಮದ್ರಾಸ್ ಹೈಕೋರ್ಟ್ ಅಲ್ಲಿ ಪ್ರಾಕ್ಟೀಸ್ ಮಾಡಕ್ ಶುರು ಮಾಡಿದ್ರು. ತದನಂತರ 56ನೇ ಇಸ್ವಿಯಲ್ಲಿ ಭಾಷಾವಾರು ಪ್ರಾಂತ್ಯದ ವಿಂಗಡಣೆ ಆಗ್ತದೆ. ಆ ಹಿನ್ನೆಲೆಯಲ್ಲಿ ನಾವೆಲ್ಲ ಬೆಂಗಳೂರಿಗೆ ಬಂದೆವು. ಮಧ್ಯಮ ವರ್ಗದ ಕುಟುಂಬದಲ್ಲಿದ್ದವರಿಗೆ ಸೌಲಭ್ಯಗಳು ಬಹಳಷ್ಟು ಜನರಿಗೆ ಯಾವತ್ತು ಇರ್ಲಿಲ್ಲ. ಆದ್ರಿಂದ ಒಂದ್ ರೀತಿಯಲ್ಲಿ ನಾನು ಹುಟ್ಟಿದ್ದು ಮಧ್ಯಮ ವರ್ಗದಲ್ಲಾದ್ರೂ ಕೂಡ ಒಂದು ಸಂಸ್ಕೃತದಿಂದ ಸೇರಿದಂತಹ ಕುಟುಂಬದಲ್ಲಿ ಹುಟ್ಟಿದವನು. ಅದರಿಂದಾಗಿ ಬಹಳಷ್ಟು ಮೌಲ್ಯಗಳನ್ನ ನನ್ನ ಪೋಷಕರು ನನ್ನಲ್ಲಿ, ನನ್ನ ಸಹೋದರಲ್ಲಿ ಅಳವಡಿಸಿದ್ರು. ಪದೇ ಪದೇ ಹೇಳ್ತಾ ಇದ್ರು, ಎಷ್ಟ್ ಬೇಕಾದ್ರೂ ಹೊಟ್ಟೆಗೆ ಹಾಕ್ತೇನೆ, ಎಷ್ಟ್ ಬೇಕಾದ್ರೂ ವಿದ್ಯೆ ಕೊಡ್ತೇನೆ, ಆದ್ರೆ ಹೋಗುವಾಗ ಏನೂ ಬಿಟ್ಟು ಹೋಗಲ್ಲ, ಬಿಟ್ಟು ಹೋಗುವ ಇದು ಕೂಡ ಇಲ್ಲ, ನನ್ನ ಶಕ್ತಿ ಕೂಡ ಇಲ್ಲ ಅಂತ ಪದೇ ಪದೇ ಹೇಳ್ತಾ ಇದ್ರು. ಅದರಿಂದಾಗಿ ನಮ್ಮ ಕುಟುಂಬದಲ್ಲಿ, ನಮ್ಮ ಪೋಷಕರಲ್ಲಿ ಇರುವಂತ ಆರ್ಥಿಕ ವ್ಯವಸ್ಥೆ ಬಗ್ಗೆ ನಮ್ಗೆ ಅರಿವು ಬಹಳ ಚಿಕ್ಕ ವಯಸ್ಸಲ್ಲಿ ಇತ್ತು. ಇದ್ದದ್ರಲ್ಲೇ ತೃಪ್ತಿ ಪಡೆಯುವಂತ ಒಂದು ಮೌಲ್ಯ ಅಂತ ನಾನು ಬಯಸ್ತೇನೆ. ಅದನ್ನ ನನ್ನ ಪೋಷಕರು ನನ್ನಲ್ಲಿ, ನನ್ನ ಸಹೋದರಲ್ಲಿ ಅಳವಡಿಸಿದ್ರು. ಅದು ಮುಂದಕ್ಕೆ ಬಹಳಷ್ಟು ಅದರಿಂದ ಪ್ರಯೋಜನ ಆಯ್ತು. ಯಾವ್ದ್ರಲ್ಲೂ ಕಮ್ಮಿ ಇರ್ಲಿಲ್ಲ. ಅವ್ರು ಹೇಳಿದಂಗೆ ಹೊಟ್ಟೆಗೆ ಬೇಕಾದಷ್ಟು ಇರ್ತಾ ಇತ್ತು. ಎಷ್ಟು ವಿದ್ಯೆ ನಮ್ಮಿಂದ ಪಡೆಯಕ್ಕೆ ಸಾಧ್ಯವಿತ್ತು ಅಷ್ಟು ವಿದ್ಯೆ ಸಿಗ್ತಾ ಇತ್ತು. ಆದ್ರೆ ತಿಂಗಳ ಕೊನೆಗೆ ಅವರ ಇನ್ಕಮ್ ಅಲ್ಲಿಗೆ ಮುಗಿತಾ ಇತ್ತು. ಅದರಿಂದ ಇನ್ನೊಂದು ತಿಂಗಳಿಗೆ ಕಾಯ್ಬೇಕಾಗ್ತಿತ್ತು. ಅದರಿಂದ ಹೆಚ್ಚಿನ ಆಸೆ ಪಡುವಂತ ದುರಾಸೆ ಪಡೆಯುವಂತ ಒಂದು ಸಂದರ್ಭ ನಮ್ಮಲ್ಲಿ ಬಂದಿರ್ಲಿಲ್ಲ. ಅದರಿಂದ ತೃಪ್ತಿ ಅನ್ನುವ ಗುಣ ಕೂಡ ನಮ್ಮಲ್ಲಿ ಇತ್ತು. ಈ 2 ಮೌಲ್ಯಗಳು, ಒಂದು ತೃಪ್ತಿ ಅನ್ನುವ ಮೌಲ್ಯ, ಇನ್ನೊಂದು ಮಾನವೀಯತೆ ಅನ್ನುವುದನ್ನ ನಮ್ಮಲ್ಲಿ ಅಳವಡಿಸಿದ್ದು ನಮ್ಮ ಪೋಷಕರು. ಅದರಿಂದಾಗಿ ಇವತ್ತು ತಲೆ ಎತ್ತಿ ಈ ಸಮಾಜದಲ್ಲಿ ನಿಲ್ಲುವಂತ ಒಂದು ಶಕ್ತಿ ನನ್ನಲ್ಲಿ ಬಂತು. ಆದ್ರಿಂದ ಇವತ್ತೇನಾದ್ರೂ ನಾನು ಸಾಧಿಸಿದ್ರೆ ಅದಕ್ಕೆ ನನ್ನ ಪೋಷಕರು ಕಾರಣ ಅಂತ ನಾನು ಹೆಮ್ಮೆಯಿಂದ ಹೇಳಬಯಸ್ತೇನೆ. ಬಹಳ ಸಖತ್ತಾಗಿ ಹೇಳಿದ್ರಿ ಸರ್.
ಆ ಎಲ್ಲರ ಜೀವನದಲ್ಲೂ ಅವರ ಕಾಲೇಜ್ ಬದುಕು ಬಹಳ ವಿಶೇಷವಾಗಿರುತ್ತೆ. ನೀವು ಕಾಲೇಜಿನಲ್ಲಿ ಮಾಡಿದ ತುಂಟಾಟ ಅಥವಾ ತರಲೆ, ನಿಮ್ಮ ಸಹಪಾಠಿಗಳೊಡನೆ ಇದ್ದ ಆ ಒಡನಾಟ, ಅವುಗಳ ಬಗ್ಗೆ ಏನಾದ್ರು ಹೇಳಿ. ನಾನು ಹಳೆ SSLC ಇದ್ರ ಕ್ವಾಲಿಫಿಕೇಶನ್ ಅಲ್ಲಿ ಬಂದವನು. ಅಂದ್ರೆ SSLC ಆದ ನಂತರ ಆವಾಗ 2 ವರ್ಷ ಇಂಟರ್ಮೀಡಿಯೇಟ್ ಅಂತ ಇತ್ತು, ಜೂನಿಯರ್ ಇಂಟರ್ಮೀಡಿಯೇಟ್, ಸೀನಿಯರ್ ಇಂಟರ್ಮೀಡಿಯೇಟ್. ಆ ಇಂಟರ್ಮೀಡಿಯೇಟ್ ಆದ್ಮೇಲೆ ಪಾಸ್ ಆದ್ರೆ ಮತ್ತೆ ಅದರಿಂದ ಪ್ರೊಫೆಷನಲ್ ಕಾಲೇಜ್ಗೆ ಹೋಗ್ತಾ ಇದ್ರು, ಮೆಡಿಕಲ್ ಕಾಲೇಜ್, ಇಂಜಿನಿಯರಿಂಗ್ ಕಾಲೇಜ್, ಈ ರೀತಿ ಪ್ರೊಫೆಷನಲ್ ಕಾಲೇಜಿಗೆ ಹೋಗ್ತಾ ಇದ್ರು. ಪ್ರೊಫೆಷನಲ್ ಕಾಲೇಜಲ್ಲಿ ಸೀಟ್ ಸಿಗದೆ ಇದ್ರೆ ಮತ್ತೆ ಡಿಗ್ರಿ ಮಾಡ್ತಾ ಇದ್ರೆ. ಆವಾಗ 2 ವರ್ಷ ಡಿಗ್ರಿ ಇತ್ತು, BSc, BA, BCom ಇದೆಲ್ಲ 2 ವರ್ಷ, ಬರೀ 2 ವರ್ಷ ಇತ್ತು. SSLC ಆದ ನಂತರ 4 ವರ್ಷ ಆಗ್ತಾ ಇತ್ತು. 2 ವರ್ಷ ಇಂಟರ್ಮೀಡಿಯೇಟ್, 2 ವರ್ಷ ಡಿಗ್ರಿ ಇರ್ತಾ ಇತ್ತು. ನಾನು ಇಂಟರ್ಮೀಡಿಯೇಟ್ ಮಾಡಿ ಫೈನಲ್ ಇಂಟರ್ಮೀಡಿಯೇಟ್ ಅಂದ್ರೆ ಸೆಕೆಂಡ್ ಇಯರ್ ಇಂಟರ್ಮೀಡಿಯೇಟ್ ಗೆ ಬಂದಾಗ ನನ್ನ ತಾಯಿಯವರಿಗೆ ನಾನೊಬ್ಬ ವೈದ್ಯನಾಗ್ಬೇಕನ್ನೋ ಆಸೆ ಇತ್ತು ಕಾಣಿಸ್ತದೆ. ಯಾಕಂದ್ರೆ ಅವರ ಅಣ್ಣ ಒಬ್ರು ಮುಂಬೈಯಲ್ಲಿ ಹೆಸರುವಾಸಿಯಾದ ವೈದ್ಯರಾಗಿದ್ರು. ಅವರ ಆದಾಯ ಕೂಡ ಜಾಸ್ತಿ ಇತ್ತು. ಅದರಿಂದಾಗಿ ನಾನು ಕೂಡ ಒಬ್ಬ ವೈದ್ಯನಾಗ್ಬೇಕನ್ನೋ ಆಸೆ ಅವ್ರಿಗೆ ಇತ್ತು ಕಾಣಿಸ್ತದೆ. ಆದ್ರೆ ನನ್ನ ಹಣೆ ಬರದಲ್ಲಿ ಏನು ಬರ್ದಿತ್ತು ನಿಮ್ಗೆ ಇವಾಗ ಎಲ್ರಿಗೂ ಗೊತ್ತಿದ್ದ ವಿಚಾರ. ಆದ್ರಿಂದ ಆವತ್ತು ನಾನು ಮೆಡಿಕಲ್ ಕಾಲೇಜ್ಗೆ ಹೋಗ್ಬೇಕಾದ ಸಂದರ್ಭ ಬಂದಾಗ ನಾನು ನನ್ನ ಮಾರ್ಕ್ಸ್ ಅನ್ನ 1 ವರ್ಷ PU ಸ್ಟೂಡೆಂಟ್ಸ್ ಜೊತೆ ಹಂಚ್ಬೇಕಾಗಿ ಬಂತು, ಕಂಪ್ಲೀಟ್ ಮಾಡ್ಬೇಕಾಗಿ ಬಂತು. ಯಾಕಂದ್ರೆ ನಾನು ಸೀನಿಯರ್ ಇಂಟರ್ಮೀಡಿಯೇಟ್ ಅಲ್ಲಿ ಇದ್ದಾಗ ಪ್ರೊಫೆಷನಲ್ ಸಿಸ್ಟಮ್ ಬದಲಾವಣೆ ಆಯ್ತು. 1 ವರ್ಷ PU ಬಂದಿತ್ತು. ಆ 1 ವರ್ಷ PU ಆದ್ಮೇಲೆ ಸೆಲೆಕ್ಷನ್ ಗೆ ಮೆಡಿಕಲ್, ಇಂಜಿನಿಯರಿಂಗ್ ಅಥವಾ ಇತರ ಪ್ರೊಫೆಷನಲ್ ಕಾಲೇಜಿಗೆ ಅಪ್ಲೈ ಮಾಡಿ ಸೀಟ್ ಸಿಕ್ಕಿದ್ರೆ ಅವರ PU ಮಾರ್ಕ್ ಆಧಾರದ ಮೇಲೆ ಸೀಟ್ ಸಿಕ್ಕಿದ್ರೆ ಮತ್ತೆ 1 ವರ್ಷ ಪ್ರೀ ಪ್ರೊಫೆಷನಲ್ ಕೋರ್ಸ್ ಅಂತ ಇತ್ತು. ಅದು ಎಲ್ಲಾ ಪ್ರೊಫೆಷನ್ಗೂ ಒಂದೇ ಕೋರ್ಸ್, ಇಂಜಿನಿಯರಿಂಗು ಒಂದೇ ಕೋರ್ಸ್ ಇತ್ತು. ಅದರಿಂದಾಗಿ ಅದು ಆವಾಗ ಬ್ಯಾಂಗ್ಳೂರ್ ಗವರ್ಮೆಂಟ್ ಆರ್ಟ್ಸ್ ಕಾಲೇಜಲ್ಲಿ, ಸೆಂಟ್ರಲ್ ಕಾಲೇಜ್ ಎದುರುಗಡೆ ಗ್ಯಾಸ್ ಕಾಲೇಜ್ ಅಂತ ಇತ್ತು, ಗವರ್ಮೆಂಟ್ ಆರ್ಟ್ಸ್ ಅಂಡ್ ಸೈನ್ಸ್ ಕಾಲೇಜ್ ಅಂತ ಇತ್ತು, ಅಲ್ಲಿ ನಡೀತಾ ಇತ್ತು. ನಾನು ಮೆಡಿಕಲ್ಗೆ ಸೀಟ್ ಪ್ರಯತ್ನ ಮಾಡಿದಾಗ ನನ್ನ ಮಾರ್ಕಿಂಗ್ ಸಿಸ್ಟಮ್ ನಮ್ಮ ಕಾಲದಲ್ಲಿ 58, 59 ಅಂದ್ರೆ ಹೈ ಸೆಕೆಂಡ್ ಕ್ಲಾಸ್ ಬಂದ್ರೆ ಸಾಕು, ಮೆಡಿಕಲ್ ಕಾಲೇಜಲ್ಲಿ ಸೀಟ್ ಸಿಗ್ತಾ ಇತ್ತು. ಆದ್ರೆ ನಾನು ಇಂಟರ್ಮೀಡಿಯೇಟ್ ಅಲ್ಲಿ ಬಂದಾಗ 1 ವರ್ಷ PU ಸ್ಟೂಡೆಂಟ್ಸ್ ಗೆ 90-95% ಬರ್ತಾ ಇತ್ತು. ಅದರಿಂದಾಗಿ ನನಗೆ ಸೀನಿಯರ್ ಇಂಟರ್ಮೀಡಿಯೇಟ್ ಆದ್ಮೇಲೆ ಮೆಡಿಕಲ್ ಕಾಲೇಜಲ್ಲಿ ಸೀಟ್ ಸಿಕ್ಕಿಲ್ಲ. ಅದರಿಂದಾಗಿ ನಾನು 2 ವರ್ಷದ BSc ಗೆ ಸೇರ್ಕೊಂಡೆ ಸೆಂಟ್ರಲ್ ಕಾಲೇಜಲ್ಲಿ. 2 ವರ್ಷ BSc ಮುಗಿದ ನಂತರ ಸರ್ಕಾರದವರು ಒಂದು ಆದೇಶ ತರ್ತಾರೆ, ಹಳೆ ಇಂಟರ್ಮೀಡಿಯೇಟ್ ಸ್ಟೂಡೆಂಟ್ ಗೆ ಅನ್ಯಾಯ ಆಗಿದೆ, ಅದರಿಂದಾಗಿ ಅವ್ರಿಗೆ ಕೆಲವು ಸೀಟ್ಗಳನ್ನ ಮೀಸಲಾಗಿ ಇಡ್ಬೇಕಂತ ಒಂದು ನಿರ್ಧಾರಕ್ಕೆ ಬರ್ತಾರೆ. ಆ ಕೋಟದಲ್ಲಿ ನನ್ಗೊಂದು ಮೆಡಿಕಲ್ ಕಾಲೇಜ್ ಸೀಟ್ ಸಿಗ್ತದೆ. ಆದ್ರೆ ನಾನು BSc ಮುಗಿಸಿ ಮತ್ತೆ ಪ್ರೀ ಪ್ರೊಫೆಷನಲ್ ಕೋರ್ಸ್ಗೆ ಹೋಗ್ಬೇಕಾಗಿ ಬಂತು. ಅಲ್ಲಿ ನಾನು ಗವರ್ಮೆಂಟ್ ಆರ್ಟ್ಸ್ ಅಂಡ್ ಸೈನ್ಸ್ ಕಾಲೇಜಿಗೆ ಹೋದಾಗ ನನ್ಗೆ ಅವತ್ತು 20 ವರ್ಷ, ಅಂದ್ರೆ 16 ವರ್ಷದಲ್ಲಿ SSLC ಮಾಡಿದೆ, 18 ವರ್ಷದಲ್ಲಿ ಇಂಟರ್ಮೀಡಿಯೇಟ್ ಮುಗಿಸಿದೆ, 20 ವರ್ಷದಲ್ಲಿ BSc ಮುಗಿಸಿದೆ. ಮತ್ತೆ ಪ್ರೀ ಪ್ರೊಫೆಷನಲ್ ಕೋರ್ಸ್ಗೆ ಸೀಟ್ ಸಿಕ್ತಂತ ನಾನು ಹೋದೆ, ಅಲ್ಲಿ ಸೇರ್ಕೊಂಡೆ. ಅಲ್ಲಿ ನನ್ ಜೊತೆ ಬಂದವರೆಲ್ಲ 16 ಮತ್ತೆ 17 ವರ್ಷದವರು, ನನ್ಗೆ 20 ವರ್ಷ. ಆ 3 ವರ್ಷದ ವಯಸ್ಸಿನ ವ್ಯತ್ಯಾಸ ಆವಾಗ ಬಹಳಷ್ಟಿತ್ತು ಆ ವಯಸ್ಸಲ್ಲಿ. ನಾನು ಸ್ಕೂಲಲ್ಲಿ ಅಷ್ಟು ತುಂಟನಾಗಿರ್ಲಿಲ್ಲ, ಕಾಲೇಜು ಇಂಟರ್ಮೀಡಿಯೇಟ್ ಅಲ್ಲೂ ಅಷ್ಟು ತುಂಟನಾಗಿರ್ಲಿಲ್ಲ. ಆದ್ರೆ BSc ಗೆ ಸೇರ್ಕೊಂಡ ನಂತರ ಅದೇನೋ ಡಿಸಪಾಯಿಂಟ್ಮೆಂಟ್ ಇದ್ರು ಇರ್ಬೋದು, ಮೆಡಿಕಲ್ ಸೀಟ್ ಸಿಕ್ಕಿಲ್ಲ, ಇದೇನ್ BSc ಇಲ್ಲೇನ್ ಮಾಡುದು ಹಾಗೆ ಹೀಗೆ ಅಂತ ತಿಳ್ಕೊಂಡಿದ್ರು ಇರ್ಬೋದು ಒಂದು. ಎರಡನೇದಾಗಿ ಅಷ್ಟೊತ್ತರಲ್ಲಿ ನಾನು ಬಹಳ ಚೆನ್ನಾಗಿ ಹಾಕಿ ಆಡ್ತಾ ಇದ್ದೆ. ಅಷ್ಟೊತ್ತಿಗೆನೆ ಮೈಸೂರು ವಿಶ್ವವಿದ್ಯಾನಿಲಯ ಮತ್ತೆ ಮೈಸೂರು ಪ್ರಾಂತ್ಯವನ್ನು ಕೂಡ ಹಾಕಿಯಲ್ಲಿ ನಾನು ಪ್ರತಿನಿಧೀಕರಿಸ್ತಾ ಇದ್ದೆ. ಅದರಿಂದಾಗಿ ಹಾಕಿಗೆ ಸ್ವಲ್ಪ ಹೆಚ್ಚಿನ ಮಹತ್ವ ಕೊಡ್ತಾ ಇದ್ದೆ. ಅದರಿಂದಾಗಿ ವಿದ್ಯೆಗೆ ಅಷ್ಟು ಕೊಡ್ತಾ ಇರ್ಲಿಲ್ಲ. ಅದ್ರ ಜೊತೆ ಹಾಕಿ ಜೊತೆ ತುಂಟತನ ಬಂದೇ ಬರ್ತದೆ, ಯಾಕೆಂದ್ರೆ ಹಾಕಿ ಫೀಲ್ಡ್ ಅಲ್ಲಿ ಜಗಳಗಳು ಆಗ್ತಾ ಇರ್ತವೆ, ಇದೆಲ್ಲ ಆಗೋದು ವಿಚಾರಗಳು. ಆದ್ರಿಂದ ಸ್ವಲ್ಪ ತುಂಟತನ ಇತ್ತು. ಕ್ಲಾಸ್ಗೆ ಚಕ್ಕರ್ ಹೊಡಿತಾ ಇದ್ದೆ BSc ಯಲ್ಲಿ ಮಾತ್ರ. ಅದಕ್ಕಿಂತ ಮೊದಲು ಎಂದೂ ನಾನು ಚಕ್ಕರ್ ಕ್ಲಾಸ್ಗೆ ಹೊಡಿತಾ ಇರ್ಲಿಲ್ಲ. ವಿದ್ಯೆ ಮೇಲೆ ಬಹಳಷ್ಟು ಆಸಕ್ತಿ ಇತ್ತು. BSc ಗೆ ಸೇರಿದ ನಂತರ ಆ ಆಸಕ್ತಿ ಮುಗಿದೋಯ್ತು. ಕೊನೆಗೆ ಆ ಪ್ರೀ ಪ್ರೊಫೆಷನಲ್ ಕೋರ್ಸ್ ಅಲ್ಲಿ ಇದ್ದಾಗಲೇ ನಾನು ಮೆಡಿಕಲ್ ಕಾಲೇಜಿನ ಹಾಕಿ ಕ್ಯಾಪ್ಟನ್ ಆಗಿದ್ದೆ. ಮೆಡಿಕಲ್ ಕಾಲೇಜ್ ಇದ್ದದ್ದು ಸಿಟಿ ಮಾರ್ಕೆಟ್ ಹತ್ರ. ಪ್ರೀ ಪ್ರೊಫೆಷನಲ್ ಕೋರ್ಸ್, ಮೆಡಿಕಲ್ ಕೋರ್ಸ್ಗೆ ಸೇರುವವರು ಕಾಲೇಜಿಗೆ 1 ವರ್ಷ ಪ್ರೀ ಪ್ರೊಫೆಷನಲ್ ಕೋರ್ಸ್ ಗವರ್ಮೆಂಟ್ ಆರ್ಟ್ಸ್ ಅಂಡ್ ಸೈನ್ಸ್ ಕಾಲೇಜ್, ಸೆಂಟ್ರಲ್ ಕಾಲೇಜಿನ ಎದುರುಗಡೆ ಇವತ್ತು ಕೂಡ ಇದೆ, ಅಲ್ಲಿ ಮಾಡ್ಬೇಕಾಗಿತ್ತು.
ಅದರಿಂದಾಗಿ ನಾನು ಸೆಂಟ್ರಲ್ ಕಾಲೇಜ್ ಮೆಡಿಕಲ್ ಕಾಲೇಜ್ ಬಿಲ್ಡಿಂಗ್ ಗೆ ಹೋಗದಿದ್ರು ಕೂಡ ಹಾಕಿ ಟೀಮ್ ನ ಕ್ಯಾಪ್ಟನ್ ಆಗಿದ್ದೆ. ಯಾಕಂದ್ರೆ ಅವತ್ತು ನಾನು ಕರ್ನಾಟಕ ಮೈಸೂರು ಪ್ರಾಂತ ನಾನು ಪ್ರತಿನಿಧೀಕರಿಸ್ತಾ ಇದ್ದೆ, ಯೂನಿವರ್ಸಿಟಿಯನ್ನು ಕೂಡ ನಾನು ಆಡ್ತಾ ಇದ್ದೆ. ಅದರಿಂದ ಹಾಕಿಗೆ ಸ್ವಲ್ಪ ಜಾಸ್ತಿ ಕೊಡ್ತಾ ಇದ್ದೆ. ಆಮೇಲೆ ನನ್ಗೆ ಮೆಡಿಕಲ್ ಬೇಡ ಅಂತ ಇದ್ದಿದ್ದು, ಆಗಲ್ಲ ನನ್ನಿಂದ ಇನ್ನು 5 ವರ್ಷ ಮೆಡಿಕಲ್ ಮಾಡ್ಬೇಕಾದ್ರೆ ನನ್ನಿಂದ ಆಗಲ್ಲ ಅಂತ ನನ್ನ ಪೋಷಕರಿಗೆ ನೇರವಾಗಿ ಹೇಳ್ದೆ, ಇದೆಲ್ಲ ನನ್ನಿಂದ ಆಗೋ ಕೆಲಸ ಅಲ್ಲ ಅಂತ. ಆವಾಗ ನನ್ನ ತಂದೆಯವರು ಮೈಸೂರು ಹೈಕೋರ್ಟ್ ನ ನ್ಯಾಯಾಧೀಶರಾಗಿದ್ರು. ಅವರಿಗೆ ಮಗ ಒಬ್ಬ ಲಾಯರ್ ಆಗ್ಬೇಕನ್ನೋ ಇಚ್ಛೆ ಇತ್ತು ಕಾಣಿಸುತ್ತೆ. ಅವ್ರು ಹೇಳ್ತಾರೆ, BSc ಅಂತೂ ಮಾಡಿದ್ಯಲ್ಲ ನೀನು, ಇನ್ 2 ವರ್ಷ ಲಾ ಮಾಡ್ಕೋ. ಆವಾಗ 2 ವರ್ಷ ಲಾ ಇತ್ತು, ಡಿಗ್ರಿ ಆದ್ಮೇಲೆ 2 ವರ್ಷ ಲಾ, ಮತ್ತೆ ನೀನು ಅದು ಪಾರ್ಟ್ ಟೈಮ್ ಕೋರ್ಸ್. ಅವತ್ತು ನಾನ್ ಹೇಳ್ಬೇಕಾದ್ರೆ ಇಂಗ್ಲಿಷ್ ಅಲ್ಲಿ, ಲಾ ವಾಸ್ ದ ಲಾಸ್ಟ್ ರಿಸಾರ್ಟ್ ಆಫ್ ಅನ್ ಅನ್ಎಂಪ್ಲಾಯ್ಡ್ ಗ್ರಾಜುಯೇಟ್. ಇನ್ನೆಲ್ಲಿ ಯಾವುದೇ ಒಂದು ಪ್ರೊಫೆಷನ್ಗೆ ಅಡ್ಮಿಷನ್ ಸಿಗದೆ ಇದ್ರೆ, ಡಿಗ್ರಿ ಆಗಿದ್ರೆ ಅವ್ರು ಲಾಗ್ ಹೋಗ್ತಾ ಇದ್ರು. ಅದು ಪಾರ್ಟ್ ಟೈಮ್ ಕೋರ್ಸ್ ಆಗಿತ್ತು, ಬೆಳಿಗ್ಗೆ 7 ಗಂಟೆಯಿಂದ 10 ಗಂಟೆಗೆ. ಜಾಸ್ತಿಯಾಗಿ ಸರ್ಕಾರಿ ನೌಕರರು ಪ್ರಮೋಷನ್ಗಾಗಿ ಅಲ್ಲಿ ಬರ್ತಾ ಇದ್ರು, ಡಿಗ್ರಿ ಪಡೆದ್ರೆ ಪ್ರಮೋಷನ್ ಸಿಗ್ತಾ ಇತ್ತು ಅನ್ನೋ ಹಿನ್ನೆಲೆಯಲ್ಲಿ ಅಲ್ಲಿ ನಾನು ಸೇರ್ಕೊಂಡೆ. ಹಾಕಿ ಕ್ಯಾಪ್ಟನ್ ಕೂಡ ಆಗಿದ್ದೆ. 2 ವರ್ಷದಲ್ಲಿ ನಾನು ಹಾಕಿ ಕ್ಯಾಪ್ಟನ್ ಕೂಡ ಆದೆ. ಪಾರ್ಟ್ ಟೈಮ್ ಕೋರ್ಸ್ ಸೀರಿಯಸ್ ಆಗಿ ತಗೊಳ್ತಾ ಇರ್ಲಿಲ್ಲ. ಆದ್ರಿಂದ ನೀವು ಕೇಳಿದ ಪ್ರಶ್ನೆಗೆ ಜವಾಬ್ ಇಷ್ಟೇ, ಹೌದು, ಬಹಳ ಯೌವನದಲ್ಲಿ ಇರ್ಲಿಲ್ಲ. ತದನಂತರ ಡಿಗ್ರಿ ಕಾಲೇಜಿಗೆ ಬಂದಾಗ ತುಂಟತನ ಸ್ವಲ್ಪ ನನ್ನಲ್ಲಿ ಬಂತು. ಅದರ ಬಳಕೆ ಕೂಡ ಆಗಿದೆ ನನ್ನ ಕಾಲದಲ್ಲಿ. ಸರ್, ಭಾರತಕ್ಕೆ ಸ್ವಾತಂತ್ರ್ಯ ಬಂದ ಆ ಸನ್ನಿವೇಶ ಹೇಗಿತ್ತು ಸರ್? ಭಾರತ ಹೇಗಿತ್ತು ಆಗ? ನನಗೆ ಇವತ್ತಿಗೂ ನೆನಪಿದೆ. ಆವಾಗ ನನ್ಗೆ 7 ವರ್ಷ. ನಾನು 1940 ಜನಿಸಿದವನು. ಇವತ್ತು ನನ್ಗೆ 80 ವರ್ಷ ಆಗಿದೆ. 7 ವರ್ಷ ಅವತ್ತು ಜನವರಿ ಆಗಸ್ಟ್ 14-15 ರಾತ್ರಿ ನಾ ಮಂಗಳೂರಲ್ಲಿದ್ದಾಗ, ಮಂಗಳೂರಿನ ಸೆಂಟ್ರಲ್ ಮೈದಾನಲ್ಲಿ ಧ್ವಜಾರೋಹಣಕ್ಕೆ ಇಟ್ಕೊಂಡಿದ್ರು ನಡು ರಾತ್ರಿಗೆ. ನನ್ನ ಪೋಷಕರು ನನ್ನನ್ನ, ನನ್ನ ಸಹೋದರನ್ನು ಕೂಡ independence, 14th and 15th midnight of August 1947. I still remember. ಇವತ್ತಿಗೂ ನೆನಪಿದೆ. ಬಹಳ ಸಂಭ್ರಮದ ಒಂದು ಕಾರ್ಯಕ್ರಮ ಆಗಿತ್ತು. ಜನರಲ್ಲಿ ದೇಶ ಪ್ರೇಮ, ದೇಶಕ್ಕೆ ಹೋರಾಟ ಮಾಡಿದವರು ಬಹಳಷ್ಟು ಜನ ಇದ್ರು. ಅವರ ಹಿಂದೆ ಹೋಗುವುದು, ಅವ್ರಿಗೆ ಸಲಾಂ, ನಮಸ್ಕಾರ ಮಾಡುವುದು ಒಂದು ದೊಡ್ಡ ವಿಚಾರ ಆಗಿತ್ತು ಅವತ್ತು. ಅವತ್ತು ರಾಜಕೀಯ ಅಂತ ನಾನು ಹೇಳಕ್ಕೆ ಬಯಸುದಿಲ್ಲ, ಯಾವತ್ತು ರಾಜಕೀಯ ಇರ್ಲಿಲ್ಲ. ಅವತ್ತಿಂದ ರಾಜಕೀಯ ಶುರು ಆಯ್ತು ಅಂತ ಹೇಳ್ಬಹುದು. ಅಲ್ಲಿ ಅವತ್ತು ರಾಜಕೀಯಕ್ಕೆ ಬಂದವರಲ್ಲಿ ದೇಶ ಪ್ರೇಮ ಬಹಳಷ್ಟಿತ್ತು. ತಮ್ಮ ಸ್ವಂತ ಲಾಭಕ್ಕಾಗಿ ಆಡಳಿತಕ್ಕೆ ಬರ್ತಾ ಇರ್ಲಿಲ್ಲ. ತದನಂತರ ನಾವು ಪ್ರಜಾಪ್ರಭುತ್ವವನ್ನು ಪಡ್ಕೊಳ್ತೇವೆ ಜನವರಿ 26, 1950 ಅಂದಿಗೂ ಕೂಡ ಅದರಲ್ಲೊಂದು ಕೆಲವು ದಶಕಗಳ ನಂತರ ಕೂಡ ದೇಶ ಸೇವೆಗಾಗಿ ಜನರು ಚುನಾವಣೆಗೆ ನಿಲ್ತಾ ಇದ್ರು ಹೊರತು ಯಾವುದೇ ಒಂದು ಆದಾಯಕ್ಕೆ ಅಲ್ಲ, ಯಾವುದೇ ಒಂದು ಆಸ್ತಿ ಪಾಸ್ತಿ ಮಾಡಕ್ಕಲ್ಲ. ಇವತ್ತು ಬಹಳಷ್ಟು ಬದಲಾವಣೆ ಆಗಿದೆ. ಇದ್ರ ವಿಚಾರ ನಾನು ನಿಮ್ಮ ಚರ್ಚೆ ಮಾಡ್ತೇನೆ. ನಿಮ್ಮ ಪ್ರಶ್ನೆಗೆ ಜವಾಬ್ ಇಷ್ಟೇ, ಅಂದು ಜನರಲ್ಲಿ ದೇಶ ಪ್ರೇಮ ಬಹಳ ದೊಡ್ಡ ಮಟ್ಟ. ವಿಶಾಲವಾದ ಮೈಸೂರು ಪ್ರಾಂತ್ಯ ಈಗ ಚಿಕ್ಕ ಕರ್ನಾಟಕ ರಾಜ್ಯ ಅಂತ ಆಗಿದೆ. ನಿಮ್ಮ ಅಭಿಪ್ರಾಯ ಏನು ಸರ್ ಇದ್ರ ಬಗ್ಗೆ? ಏನ್ ಹೆಚ್ಚು ಸೊಗಸಾಗಿತ್ತು, ಆ ವಿಶಾಲತೆನೋ ಅಥವಾ ಇವಾಗ ಇರೋ ಈ ರಾಜ್ಯ? ನಮ್ಮ 56ನೇ ಇಸ್ವಿವರೆಗೆ ಭಾರತ ದೇಶದಲ್ಲಿ ಭಾಷಾವಾರು ಪ್ರಾಂತ್ಯಗಳಿರ್ಲಿಲ್ಲ. ಹಲವಾರು ಭಾಷೆಗಳು ಒಂದೊಂದು ಪ್ರಾಂತ್ಯದಲ್ಲಿದ್ದವು. ಉದಾಹರಣೆಗೆ ನಾವು, ನನ್ನ ಕುಟುಂಬದವರು ದಕ್ಷಿಣ ಕನ್ನಡ ಜಿಲ್ಲೆಯವರು. ನಾವು ಅವತ್ತು ಉಡುಪಿ ಮತ್ತೆ ದಕ್ಷಿಣ ಕನ್ನಡ ಒಂದೇ ಜಿಲ್ಲೆ ಆಗಿತ್ತು. ಇವತ್ತು ಉಡುಪಿ ಜಿಲ್ಲೆ ಬೇರೆ ಆಗಿದೆ. ನನ್ನ ಹುಟ್ಟೂರು ಉಡುಪಿ ಜಿಲ್ಲೆಯಲ್ಲಿದೆ, ನಿಟ್ಟೆ ಅನ್ನುವ ಒಂದು ಗ್ರಾಮ. ಭಾಷೆಗೆ ಅಷ್ಟೊಂದು ಮಹತ್ವ ಇರ್ತಾ ಇರ್ಲಿಲ್ಲ. 56ನೇ ಇಸ್ವಿಯಲ್ಲಿ ಭಾಷಾವಾರು ಪ್ರಾಂತ್ಯಗಳನ್ನ ಮಾಡಿದ್ರು. ಎಲ್ಲಾ ರಾಜ್ಯಗಳನ್ನು ಕೂಡ ಭಾಷೆಯ ಆಧಾರದ ಮೇಲೆ ಮಾಡಿದ್ರು. ಅದರಿಂದಾಗಿ ಬೇರೆ ಬೇರೆ ರಾಜ್ಯದಲ್ಲಿ ಇದ್ದಂತ ಕನ್ನಡ ಮಾತಾಡುವ ಭಾಗಗಳನ್ನೆಲ್ಲ ಸೇರಿಸಿ ಮೊದಲು ಮೈಸೂರು ಪ್ರಾಂತ್ಯ ಅಂತ ಆಯ್ತು. ತದನಂತರ ನವೆಂಬರ್ 1, 56ನೇ ಇಸ್ವಿಯಲ್ಲಿ ಅದು ಕರ್ನಾಟಕ ಅಂತ ಬದಲಾವಣೆ ಆಯ್ತು. ಭಾಷೆಯ ಆಧಾರದ ಮೇಲೆ ಬಂತು. ಇವತ್ತು ಭಾಷೆ ಅನ್ನೋದು ಬಹಳ ಪ್ರಮುಖವಾಗಿದೆ. ಆದ್ರೆ ನಮ್ಮ ದೇಶದಲ್ಲಿ ಹಲವಾರು ಭಾಷೆ
ಭಾಷೆಗಳು ಇರುವುದರಿಂದ ಅದರಿಂದ ಸ್ವಲ್ಪ ತಿಕ್ಕಾಟ ಕೂಡ ಶುರುವಾಗಿದೆ ಅಂತ ನಾನು ತಿಳ್ಕೊಂಡಿದ್ದೇನೆ. ಯಾಕಂದ್ರೆ ನೋಡಿ, ಬೆಂಗಳೂರು ಅಂದು 56ನೇ ಇಸ್ವಿಯಲ್ಲಿ ಬೆಂಗಳೂರಿನಲ್ಲಿ ಮೆಜಾರಿಟಿ ಲ್ಯಾಂಗ್ವೇಜ್ ಬೆಂಗಳೂರು ಸಿಟಿಯಲ್ಲಿ ತಮಿಳಾಗಿತ್ತು, ಕನ್ನಡ ಅಲ್ಲ. ಕಂಟೋನ್ಮೆಂಟ್ ಎಲ್ಲ ಸೇರ್ಕೊಂಡ್ಬಿಟ್ಟು ಆಗಿತ್ತು. ಆದ್ರೆ ಆ ಬೆಂಗಳೂರನ್ನು ಯಾವತ್ತಿಗೂ ಕೂಡ ಕನ್ನಡ ರಾಜ್ಯನೇ ಅಂತ ತಿಳ್ಕೊಂಡಿದ್ರು ಜನ. ಅದರಿಂದಾಗಿ ಬೆಂಗಳೂರು ಕರ್ನಾಟಕದ ಕ್ಯಾಪಿಟಲ್ ಆಯ್ತು. ಅದು ಇವಾಗ ಕರ್ನಾಟಕಕ್ಕೆ ಸೇರ್ಕೊಂಡಿದೆ. ಇವತ್ತು ಭಾಷೆ ಆಧಾರದ ಮೇಲೆ ಭಾಷೆಗೆ ಬಹಳಷ್ಟು ಮಹತ್ವ ಇದೆ, ಅದು ನಿಜ ಅಂತ ನಾನು ಹೇಳಿ ಬಯಸ್ತೇನೆ. ಅದ್ರಲ್ಲಿ ಏನ್ ತಪ್ಪಿಲ್ಲ, ನಾನು ಆದ್ರೆ ಭಾಷೆ ಒಂದೇ ಮಾತ್ರ ನಮ್ಮನ್ನು ಮುಂದುವರಿಸ್ಕೊಂಡು ಹೋಗಕ್ಕೆ ಭಾಷೆಯಿಂದ ಸಾಧ್ಯವಿಲ್ಲ. ಯಾಕಂದ್ರೆ ಇವತ್ತು ಕೆಲಸ ಬೇಕಾದ್ರೆ ಕರ್ನಾಟಕದಲ್ಲಿ ಎಲ್ಲಾ ಕನ್ನಡಿಗರಿಗೆ ಕೆಲಸ ಸಿಗ್ತದೆ ಅನ್ನೋ ಯಾವುದೇ ಒಂದು ಅಶ್ಯೂರೆನ್ಸ್ ಇಲ್ಲ. ಕೆಲಸ ಸಿಕ್ಕಿದ್ರೆ ನೀವು ತಿಂಬಕ್ಟುಗೂ ಬೇಕಾದ್ರೆ ಹೋಗ್ತೀರಾ, ಜಪಾನಿಗೂ ಹೋಗಕ್ಕೆ ರೆಡಿ ಆಗಿದ್ದೀರಾ, ರಷ್ಯಾಕ್ಕೂ ಹೋಗಕ್ಕೆ ರೆಡಿ ಆಗಿದ್ದೀರಾ, ಅಮೆರಿಕಕ್ಕೂ ಹೋಗಕ್ಕೆ ರೆಡಿ ಆಗಿದ್ದೀರಾ, ಕೆಲಸ ಸಿಗುವ ಸಂದರ್ಭ ಇದ್ರೆ. ಆದ್ರಿಂದ ಇವತ್ತು ಕೆಲವು ವಿಚಾರದಲ್ಲಿ ಸಂಘರ್ಷಣೆಗಳು ನಡೀತಾ ಇವೆ. ಬಟ್ ನಾವು ಅದನ್ನ ದೂರಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಪ್ರತಿ ರಾಜ್ಯದಲ್ಲೂ ಕೂಡ ತಮ್ಮದೇ ಆದ ಒಂದು ಭಾಷೆ ಇರುವುದರಿಂದ ಭಾಷೆಗೆ ಬಹಳಷ್ಟು ಮಹತ್ವ ಇದೆ. ಇವತ್ತು ಕನ್ನಡಕ್ಕೆ ಅದರದೇ ಆದ ಒಂದು ಗೌರವ ಕರ್ನಾಟಕದಲ್ಲಿ ಇರಬೇಕು, ಅದು ಕರ್ನಾಟಕದ ಭಾಷೆ ಆಗಬೇಕು ಅನ್ನೋದ್ರಲ್ಲಿ ಎರಡು ಮಾತಿಲ್ಲ. ಬಹಳ ಸೊಗಸಾಗಿ ಹೇಳಿದ್ರಿ ಸರ್. ನನ್ನ ಹೆಸರು ಪ್ರಾರ್ಥನಾ ಅಂತ. ಹೇಳಮ್ಮ ಸರ್, ನನ್ನ ಪ್ರಶ್ನೆ ಬಂದು, ಪ್ರಸ್ತುತ ನಮ್ಮ ದೇಶದಲ್ಲಿ ಆಗ್ತಾ ಇರುವಂತಹ ಪ್ರತಿಭಾ ಪಲಾಯನದ ಬಗ್ಗೆ ನಿಮ್ಮ ಅನಿಸಿಕೆ ಏನು ಸರ್? ನೋಡ್ರಮ್ಮ, ನಾನು ಇದಕ್ಕೆ ಒಂದು ಜವಾಬ್ ಕೊಟ್ಟಿದ್ದೀನಿ. ನನ್ ಪ್ರಶ್ನೆ ಕಳಿಸಿದಾಗ ಯಾವ್ದೋ ಒಂದು ಬೇರೆ ತಪ್ಪಿಂದಾಗಿ ನಾ ಹೇಳ್ತೇನೆ. ನನ್ ಕಾಲದಲ್ಲಿ ಈ ಪ್ರತಿಭಾ ಪಲಾಯನ ಅನ್ನೋದು ಇರ್ತಾ ಇರ್ಲಿಲ್ಲ. ಯಾಕಂದ್ರೆ ಮೊದಲಾಗಿ ಆವತ್ತು ವಿದ್ಯೆ ಇಷ್ಟೊಂದು ಸಂಖ್ಯೆಯಲ್ಲಿ ಜನರಿಗೆ ವಿದ್ಯೆ ಸಿಗ್ತಾ ಇರ್ಲಿಲ್ಲ, ಕಡಿಮೆ ಸಂಖ್ಯೆಯಲ್ಲಿ ಸಿಗ್ತಾ ಇತ್ತು. ಆದ್ರಿಂದ ಕೆಲಸ ಹುಡುಕುವವರು ಕೆಲಸಕ್ಕಿಂತ ನಂಬರ್ ಕಮ್ಮಿ ಆಗಿತ್ತು. ಡಿಗ್ರಿ ಪಾಸ್ ಆದ್ಮೇಲೆ, ಇಂಜಿನಿಯರಿಂಗ್ ಆದ್ಮೇಲೆ, ಮೆಡಿಕಲ್ ಆದ್ಮೇಲೆ, ಇದೆಲ್ಲ ವಿದ್ಯೆ ಕಂಪ್ಲೀಟ್ ಆದ್ಮೇಲೆ ಕೆಲಸ ಸಿಗ್ತಾ ಇತ್ತು. ಅದರಿಂದಾಗಿ ಊರ್ ಬಿಟ್ಟು ಹೋಗ್ಬೇಕಾದಂತ ಸಂದರ್ಭಗಳು ಇರ್ತಾ ಇರ್ಲಿಲ್ಲ. ಊರಂದ್ರೆ ನಾನು ಚಿಕ್ಕ ಗ್ರಾಮದಿಂದ ಬಂದವನು, ಬೆಂಗಳೂರಿಗೆ ಬಂದಿದ್ದೇನೆ, ಅದು ಒಂದು ರೀತಿಯ ಪಲಾಯನ ಅಂತಲೇ ಹೇಳ್ಬೋದು. ಯಾಕಂದ್ರೆ ನನ್ನ ಊರಲ್ಲಿ ಆ ಕೆಲಸ ಸಿಗ್ತಾ ಇರ್ಲಿಲ್ಲ. ಅದರಿಂದಾಗಿ ನಾವು ಕೂಡ ಪಲಾಯನ ಮಾಡಿ ಈ ಕಡೆ ಬಂದಿದ್ದೇವೆ. ಇವತ್ತೇನಾಗಿದೆ ಅಂದ್ರೆ ವಿದ್ಯೆ ಅನ್ನೋದು ಸಾಧಾರಣವಾಗಿ ಬಹಳಷ್ಟು ಜನರಿಗೆ ಸಿಗ್ತಾ ಇದೆ. ಆ ಸಂಖ್ಯೆ ಹುದ್ದೆಯ ಸಂಖ್ಯೆಗಿಂತ ಕಮ್ಮಿ ಇದೆ. ವಿದ್ಯೆ ಪಡೆಯೋರ ಸಂಖ್ಯೆ ಹುದ್ದೆಯ ಸಂಖ್ಯೆಗಿಂತ ಜಾಸ್ತಿ ಇದೆ. ಅದರಿಂದ ಹುದ್ದೆಯನ್ನು ಹುಡುಕಿಕೊಂಡು ಹೋಗ್ಬೇಕಾದಂತ ಒಂದು ಸಂದರ್ಭ ಬಂದಿದೆ. ಇದು ಬಹಳ ಮುಖ್ಯವಾದದ್ದು. ಅಂದು ಈ ಪಲಾಯನವಾದ ಇರ್ತಾ ಇರ್ಲಿಲ್ಲ, ಇವತ್ತು ಇದೆ. ಯಾಕಂದ್ರೆ ಎಲ್ಲಾ ಕನ್ನಡಿಗರಿಗೆ ಕರ್ನಾಟಕದಲ್ಲೇ ಕೆಲಸ ಸಿಗಕ್ಕೆ ಸಾಧ್ಯವಿಲ್ಲ. ಆದ್ರಿಂದಾಗಿ ಆ ಕೆಲಸವನ್ನ ಹುಡ್ಕೊಂಡು ಇನ್ನೊಂದು ರಾಜ್ಯಕ್ಕೆ ಹೋಗ್ಬೇಕಾದಿತ್ತು, ಇನ್ನೊಂದು ದೇಶಕ್ಕೂ ಕೂಡ ಹೋಗ್ಬೇಕಾಗಂತು ಆ ಸಂದರ್ಭ ಬಂದಿದೆ ಇವತ್ತು. ಆದ್ರೆ ಅದ್ರ ಜೊತೆ ಇನ್ನೊಂದು ಮನುಷ್ಯನ ಒಂದು ಗುಣ, ಅದು ಆಂಬಿಷನ್ ಅಂತೀವಿ ನಾವು. ನಮ್ಮಲ್ಲಿ ಆಂಬಿಷನ್ ಕೂಡ ಜಾಸ್ತಿ ಆಗಿದೆ. ನನಗೆ ಈ ಹುದ್ದೆ ಸಿಕ್ಕಿದ್ರು ಬೇಡಪ್ಪ, ಇದು ಬೇಡ, ಇದ್ರಲ್ಲಿ ಏನ್ ಭವಿಷ್ಯ ಇಲ್ಲ, ನಾನು ಅಮೆರಿಕಾಗೆ ಹೋದ್ರೆ ನನ್ಗೆ ಅಲ್ಲಿ ಭವಿಷ್ಯ ಜಾಸ್ತಿ ಇದೆ. ದೇಶ ಪ್ರೇಮ ಬಿಟ್ಬಿಟ್ರೆ ಅಲ್ಲಿ ಇದ್ರು ಕೂಡ ನಾನು ದೇಶ ಪ್ರೇಮವನ್ನು ಮುಂದುವರಿಸ್ಕೊಂಡು ಹೋಗ್ಬೋದು, ಅದನ್ನ ನಾನು ಅಲ್ಲಿ ಹೋಗ್ತೇನೆ ಅನ್ನೋ ಭಾವನೆ ಬಹಳಷ್ಟು ಜನರಲ್ಲಿದೆ. ತಪ್ಪಂತ ನಾನು ಹೇಳ ಬಯಸುದಿಲ್ಲ. ಅದರಿಂದಾಗಿ ಬಹಳಷ್ಟು ಜನ ಇವತ್ತು ಹೊರ ದೇಶಕ್ಕೆ ಹೋಗ್ತಾರೆ. ಯಾಕೆ? ಇಲ್ಲಿ ಕೆಲಸ ಇಲ್ಲ ಅನ್ನೋ ಒಂದೇ ಕಾರಣಕ್ಕಲ್ಲ, ಅದು ಒಂದು ಕಾರಣ. ಆದ್ರೆ ಇಲ್ಲಿರುವಂತ ಕೆಲಸದಲ್ಲಿ ನನ್ಗೆ ಭವಿಷ್ಯ ಇಲ್ಲ ಅನ್ನೋ ಒಂದು ವಿಚಾರ ಕೂಡ ನಮ್ಮ ಯುವಕರಲ್ಲಿ ಇವತ್ತು ಹುಟ್ಟಿದೆ. ಅದರಿಂದಾಗಿ ನಾನು ನನ್ನ ಭವಿಷ್ಯವನ್ನ ಹುಡ್ಕೊಂಡು ಇನ್ನೊಂದು ಕಡೆ ಹೋಗ್ತೇನೆ. ಅದನ್ನ ಪಲಾಯನವಾದ ಅಂತ ಹೇಳಿ ಅಥವಾ ಇನ್ಯಾವುದೇ ಒಂದು ವೈಯಕ್ತಿಕ ವಿಚಾರ ಅಂತ ತಿಳ್ಕೊಳ್ಬಹುದು. ಅದರಿಂದಾಗಿ ಇವತ್ತು ಮೈಗ್ರೇಷನ್ ಅನ್ನೋದು ಬರೀ ಈ ದೇಶಕ್ಕೆ ಸೀಮಿತವಾದದ್ದಲ್ಲ, ಎಲ್ಲಾ ದೇಶಕ್ಕೂ ಸೀಮಿತವಾದದ್ದು. ಎಲ್ಲಿ ಒಳ್ಳೆ ಕೆಲಸಗಳು ಸಿಗ್ತದೆ, ಎಲ್ಲಿ ಸಂಬಳ ಜಾಸ್ತಿ ಸಿಗ್ತದೆ, ಇದ್ ನೋಡಿ ಬರೀ ವಿದ್ಯೆಗೆ ಮಾತ್ರ ಹೊಂದ್ಕೊಂಡಿದ್ದಲ್ಲ. ಇವಾಗ ಮಿಡ್ಲ್ ಈಸ್ಟ್ ತಗೊಳ್ಳಿ ನೀವು, ದುಬೈ ಇಲ್ಲಿಗೆಲ್ಲ ಹೋಗೋರೆಲ್ಲ ವಿದ್ಯಾವಂತರಾಗ್ಬೇಕಾಗಿರ್ಲಿಲ್ಲ. ಅವ್ರು ಡ್ರೈವರ್ ಆಗಿರ್ಬೋದು, ಹೋಟೆಲ್ ಮಾಣಿ ಆಗಿರ್ಬೋದು, ಮನೆ ಕೆಲಸಗಾರರಾಗಿರ್ಬೋದು, ಅವ್ರು ಹೋಗ್ತಾರೆ ಅಲ್ಲಿಗೆ. ಯಾಕೆ? ಅಲ್ಲಿ ಸಂಬಳ ಜಾಸ್ತಿ ಸಿಗ್ತದೆ. ಅದರಲ್ಲಿ ಒಂದು ರೀತಿಯ ಪ್ರಾಬ್ಲಮ್ ಏನಂದ್ರೆ ನಮ್ಮ ಕುಟುಂಬವನ್ನು ನಾವು ಮರ್ತು ಬಿಡ್ತೇವೆ. ಒಂದು ಜನರೇಷನ್ ಹೋದಾಗ ಸ್ವಲ್ಪ ಕಾಂಟ್ಯಾಕ್ಟ್ ಇಟ್ಕೊಂಡಿರ್ತೇವೆ, ಎರಡನೇ ಜನರೇಷನ್ ಬಂದಾಗ ನಮ್ಗೆ ಏನ್ ಸಂಬಂಧ, ಎಲ್ಲಿ ಹುಟ್ಟಿದ್ದು ಅನ್ನೋ ಒಂದು ಸಂಶಯ ಕೂಡ ಬರುವ ಸಂದರ್ಭ ಬಂದಿದೆ ಇವತ್ತು.
ಅದು ಪಲಾಯನವಾದ ಅಂತ ಹೇಳ್ಬಹುದು ಅದನ್ನ. ಆದ್ರೆ ಮನುಷ್ಯನಲ್ಲಿ ಸರ್ವೈವಲ್ ಒಂದು ಇದಿದೆ ಇರ್ತದೆ, ಟು ಸರ್ವೈವ್. that survival includes ambition also. ಅದರಿಂದಾಗಿ ನಾವು we have developed this attitude of migration. ಹೌದು ಸರ್. ಭ್ರಷ್ಟಾಚಾರ ಮುಕ್ತ ಹಾಗೂ ಆರ್ಥಿಕವಾಗಿ ಸದೃಢ ಮಾಡುವಲ್ಲಿ ನಮ್ಮ ಅಂದ್ರೆ ಯುವ ಪೀಳಿಗೆಯ ಕರ್ತವ್ಯ ಏನು ಅನ್ಸುತ್ತೆ ಸರ್ ನಿಮ್ಗೆ? ಮೇಡಮ್, ಇದು ಬಹಳ ಇಂಪಾರ್ಟೆಂಟ್ ಇಶ್ಯೂ. ಅದು ಕೂಡ ಈ ಪ್ರಶ್ನೆ ಯುವತಿಯರಿಂದ ಬರುವುದಂದ್ರೆ ನನಗೆ ಸ್ವಲ್ಪ ಇದಾಗ್ತಿದೆ. ನಿಮ್ಮಲ್ಲೂ ಕೂಡ ಕಾಳಜಿ ಇದೆ, ನೀವು ಈ ಬದಲಾವಣೆಯನ್ನ ತರಬಹುದು ಅನ್ನುವ ಹಿನ್ನೆಲೆಯಲ್ಲಿ ಇದಕ್ಕೆ ಸ್ವಲ್ಪ ಒಂದು ಫ್ಯಾಕ್ಚುಯಲ್ ಬ್ಯಾಕ್ ಗ್ರೌಂಡ್ ನಾನು ನಿಮ್ಗೆ ಕೂಡ ಬಯಸ್ತೇನೆ, ಏನಾಗಿದೆ ಈ ದೇಶದಲ್ಲಿ ಅಂತ. ಇದು ನಮ್ ದೇಶ ಮಾತ್ರ ಅಲ್ಲ, ಎವ್ರಿ ಡೆವಲಪಿಂಗ್ ಕಂಟ್ರಿ ದಿಸ್ ಇಸ್ ಎ ಮೇಜರ್ ಪ್ರಾಬ್ಲಮ್. 50ನೇ ದಶಕದಲ್ಲಿ ನಮ್ಗೆ ಸ್ವಾತಂತ್ರ್ಯ ಸಿಕ್ಕಿ ಸುಮಾರು 3 ವರ್ಷದ ನಂತರ ಇಲ್ಲೊಂದು ಹಗರಣ ನಡೀತದೆ, ಜೀಪ್ ಹಗರಣ ಅಂತ. ಪರದೇಶದಿಂದ ನಮ್ಮ ಯೋಧರಿಗೆ ಬಳಸಕ್ಕೆ ಅಂತ ಜೀಪ್ ವಾಹನವನ್ನ ಖರೀದಿ ಮಾಡುವ ಕಾಂಟ್ರಾಕ್ಟ್ ಅಲ್ಲಿ ಅಂದು 51 ಲಕ್ಷ ರೂಪಾಯಿ ಕೊಳ್ಳೆ ಹೊಡಿತಾರೆ ಅಧಿಕಾರದಲ್ಲಿದ್ದವರು, ಕೆಲವರು ಮಂತ್ರಿಗಳು, IAS ಅಧಿಕಾರಿಗಳೆಲ್ಲ ಸೇರಿ. ತದನಂತರ ಪ್ರತಿ ವರ್ಷ ನಾವು ಓದ್ತಾ ಇರ್ತೇವೆ, ನಿಮ್ಗೆ ಗೊತ್ತಿರಕ್ಕಿಲ್ಲ ಯಾಕಂದ್ರೆ ನಿಮ್ ಜನರೇಷನ್ ಇಂದ ನಂತರ ಇದು ನಿಮ್ಮ ಹಿಂದೆ ಆದದ್ದು. ಮುಂದ್ರಾ ಹಗರಣ, LIC, ದಾಲ್ಮಿಯಾ ಹಗರಣ, ಭಾರತ್ ಬ್ಯಾಂಕ್, ನಗರ್ವಾಲ ಹಗರಣ, ಸೆಂಟ್ರಲ್ ಬ್ಯಾಂಕ್ ಅನ್ನುವ ಹಲವಾರು ಹಗರಣಗಳು ಬಯಲಿಗೆ ಬರ್ತವೆ. ಅದು ಬಯಲಿಗೆ ಬಂದಾಗ ಆ ಸೋರ್ಕೊಂಡು ಹೋದಂತ ಮೊತ್ತದಲ್ಲಿರುವಂತ ಸೊನ್ನೆಗಳ ಅಭಿವೃದ್ಧಿ ಆಗ್ತಾ ಬಂತು. ನಾನು ಬೇಕಂತಲೇ ಈ ಪದ ಬಳಸ್ತಾ ಇದ್ದೇನೆ, ಸೊನ್ನೆಗಳ ಅಭಿವೃದ್ಧಿ. ಅಂದ್ರೆ 51 ಲಕ್ಷದಿಂದ 5 ಕೋಟಿ ಆಯ್ತು, 50 ಕೋಟಿ ಆಯ್ತು, 500 ಕೋಟಿ ಆಯ್ತು, 5,000 ಕೋಟಿ ಆಯ್ತು. ಈ ರೀತಿ ಅಭಿವೃದ್ಧಿ ಆಗ್ತಾ ಬಂತು ಭ್ರಷ್ಟಾಚಾರದ್ದು. 80ನೇ ದಶಕಕ್ಕೆ ಬಂದಾಗ ನೀವು ಕೇಳಿರ್ಬೋದು, ಬೋಫರ್ಸ್ ಅನ್ನೋ ಒಂದು ಹಗರಣ ಬಯಲಿಗೆ ಬಂತು. ಅದರಲ್ಲಿ ದೇಶಕ್ಕಾದ ನಷ್ಟ 64 ಕೋಟಿ ರೂಪಾಯಿ. ತದನಂತರ 2007ಕ್ಕೆ ಬನ್ನಿ, ಸಮಯದ ಅಭಾವ ಇದೆ, ಎಲ್ಲದನ್ನು ಇವತ್ತು ಹೇಳಕ್ ಆಗಲ್ಲ. ಕಾಮನ್ವೆಲ್ತ್ ಗೇಮ್ಸ್ ಅಂತ ಒಂದು ಹಗರಣ ಬಂತು, 70,000 ಕೋಟಿ ರೂಪಾಯಿ ಕೊಳ್ಳೆ ಹೊಡೆದ್ರು ಕೆಲವರು ಅಧಿಕಾರದಲ್ಲಿರ್ಬೋದು. 2G ಹಗರಣ, ಕೋಟ್ಯಾಂತರ ರೂಪಾಯಿ ಕೊಳ್ಳೆ ಹೊಡೆದ್ರು. HDW ಸಬ್ಮರೀನ್, ಅದು ಇದು ಅಂದ್ರೆ ಇವಾಗ ಆ ಮೊತ್ತಕ್ಕೆ ಬೆಲೆನೇ ಇಲ್ಲ ಅಂತ ಅನಿಸ್ತದೆ ನನಗೆ. ಇದರ ಪರಿಣಾಮ ಏನಂತ ನೀವು ಸ್ವಲ್ಪ ತಿಳ್ಕೊಳ್ಳಿ. 1985ರಲ್ಲಿ ಅಂದಿನ ಪ್ರಧಾನಮಂತ್ರಿ ದಿವಂಗತ ರಾಜೀವ್ ಗಾಂಧಿ ಅವರು ಒಂದು ಮಾತು ಹೇಳ್ತಾರೆ. 85ನೇ ಇಸವಿಯಲ್ಲಿ ಸರಕಾರ ಕೊಟ್ಟಂತ 1 ರೂಪಾಯಿ ಅಭಿವೃದ್ಧಿಗೆ ಕೊಟ್ಟಂತ 1 ರೂಪಾಯಿಯಲ್ಲಿ ಕೊನೆ ಹಂತಕ್ಕೆ ಹೋದ ಹಣ 15 ಪೈಸೆ ಮಾತ್ರ. 85ನೇ ಇಸವಿಯಲ್ಲಿ ಸರ್ಕಾರ ಅಭಿವೃದ್ಧಿಗೆ ಮೀಸಲಾಗಿಟ್ಟಂತ 1 ರೂಪಾಯಿಯಲ್ಲಿ ಅಭಿವೃದ್ಧಿಗೆ ಹೋದ ಹಣ 15 ಪೈಸೆ. 2020ರಲ್ಲಿದ್ದೇವೆ, ದುರಾಸೆ ಕಮ್ಮಿ ಆಗಿಲ್ಲ. ಇವತ್ತು ಒಂದೊಂದು ಹಗರಣದಲ್ಲಿ 1,86,000 ಕೋಟಿ ರೂಪಾಯಿ, 1,90,000 ಕೋಟಿ ರೂಪಾಯಿ ಹಿಂಗೆಲ್ಲ ಸೋರ್ಕೊಂಡು ಹೋಗ್ತಾ ಇದೆ. ಕರ್ನಾಟಕದ ಬಜೆಟ್ 2018-19ಕ್ಕೆ 6.5 ಕೋಟಿ ಜನಸಂಖ್ಯೆಗೆ 1 ವರ್ಷಕ್ಕೆ ಮೀಸಲಾಗಿಟ್ಟಂತ ಹಣ 1,80,000 ಕೋಟಿ ರೂಪಾಯಿ. ಇದರಲ್ಲಿ ಎಷ್ಟು ಹಣ ಅಭಿವೃದ್ಧಿಗೆ ಹೋಗ್ಬೋದು ಸ್ವಲ್ಪ ಯೋಚನೆ ಮಾಡಿ. 85ರಲ್ಲಿ 1 ರೂಪಾಯಿಲಿ 15 ಪೈಸೆ ಹೋದ್ರೆ 2018ರಲ್ಲಿ ದುರಾಸೆ ಕಮ್ಮಿ ಆಗಿಲ್ಲ, ಜಾಸ್ತಿ ಆಗಿದೆ. ಎಷ್ಟು ಹೋಗ್ಬೋದು? 100 ರೂಪಾಯಿಲಿ 10 ರೂಪಾಯಿ ಹೋಗ್ಬೋದು. ಏನ್ ಅಭಿವೃದ್ಧಿ ನಾವು ಮಾತಾಡ್ತಾ ಇದ್ದೇವೆ? ದಯವಿಟ್ಟು ತಿಳ್ಕೊಳ್ಳಿ, ಇದೇ ರೀತಿ ಭ್ರಷ್ಟಾಚಾರ ಮುಂದುವರೆದ್ರೆ ಇದಕ್ಕೆ ಪರಿಹಾರ ಕಾನೂನಲ್ಲಿ ಸಿಗಲ್ಲ. ಇದಕ್ಕೆ ಪರಿಹಾರ ಸಾಮಾಜಿಕ ಪರಿಹಾರ ಆಗ್ತದೆ. ಅದು ಏನಂದ್ರೆ ಕ್ರಾಂತಿ. ಕ್ರಾಂತಿಯಲ್ಲಿ ಗೆದ್ದವನು ಯಾರೂ ಇಲ್ಲ, ಎಲ್ಲರೂ ಸೋಲ್ತಾರೆ. ಕ್ರಾಂತಿಯಿಂದ ಬದಲಾವಣೆ ಬರಬಾರ್ದು. ಬದಲಾವಣೆ ಬರ್ಬೇಕಾದ್ರೆ ಅದೊಂದು ಪ್ರೋಗ್ರಾಮ್ ಇದಾಗಬೇಕು. Planned thing it should be. It cannot be by revolution. Revolution, nobody wins. Everybody loses in revolution. ದಯವಿಟ್ಟು ಯೋಚನೆ ಮಾಡಿ. ಭ್ರಷ್ಟಾಚಾರಕ್ಕೆ ನಿಯಂತ್ರಣ ಬರದೇ ಇದ್ರೆ ಮುಂದೆ ಭವಿಷ್ಯ ಏನು? Please try and understand. Now,
ಯಾವ ರೀತಿಯಲ್ಲಿ ಬದಲಾವಣೆ ತರ್ತೀರಿ? ಇದಕ್ಕೆ ಮದ್ದಿಲ್ಲ. ಇಂಜೆಕ್ಷನ್ ಕೊಟ್ಟು ನೀವೊಬ್ಬ ಭ್ರಷ್ಟನನ್ನ ಪ್ರಾಮಾಣಿಕನಾಗಿ ಮಾಡಕ್ ಸಾಧ್ಯ ಇಲ್ಲ. ಒಂದೇ ಮದ್ದು. ನನ್ನ 5 ವರ್ಷ ಲೋಕಾಯುಕ್ತದ ಅನುಭವದಲ್ಲಿ ನಾನ್ ತಿಳ್ಕೊಂಡಂತ ವಿಚಾರ, ವಿದ್ಯಾರ್ಥಿನಿ ನಮ್ಮಲ್ಲಿ ಬದಲಾವಣೆ ಯಾವ ರೀತಿ ಬದಲಾವಣೆ? 2 ಮೌಲ್ಯಗಳನ್ನ ನಾವು ಅಳವಡಿಸ್ಕೊಂಡು ಅದನ್ನ ಜಾರಿಗೆ ತರಬೇಕು. ಒಂದು ತೃಪ್ತಿ ಅನ್ನೋಣ, ಕಂಟೆಂಟ್ಮೆಂಟ್ ಅಂತೆ. ತೃಪ್ತಿ ಇಲ್ಲದೆ ಇದ್ರೆ ಒಂದು ರೋಗ ಬರ್ತದೆ, ದುರಾಸೆ. ಅದಕ್ಕೆ ಮಿತಿ ಇಲ್ಲ, ಎಷ್ಟು ಮಾಡಿದ್ರು ಸಾಲಲ್ಲ, ಇನ್ನೂ ಬೇಕು ಅನ್ನೋ ಒಂದು ದುರಾಸೆ, ಅದಕ್ಕೆ ಮಿತಿ ಇಲ್ಲ. ಇದ್ದದ್ರಲ್ಲೇ ಇರುವಂತ ಸಂಪಾದನೆಯಲ್ಲಿ ನಮಗೆ ಸಂತಸ ಬಂದ್ರೆ ಅದಕ್ಕೆ ಮೇಲ್ಪಟ್ಟಂತ ಮೌಲ್ಯ ಯಾವುದೂ ಇಲ್ಲ. Contentment is the most important value that a person should have. 2ನೇದ್ದು ಮಾನವೀಯತೆ. ಬರೀ ತೃಪ್ತಿಯಿಂದ ಸಾಲಲ್ಲ, ತೃಪ್ತಿ ಜೊತೆ ಮಾನವೀಯತೆ ಕೂಡ ಇರ್ಬೇಕು ನಮ್ಮಲ್ಲಿ. ನಮ್ಮ ಹಿರಿಯರು, ನಮ್ಮ ಕವಿಗಳೆಲ್ಲ ಹೇಳ್ತಾ ಇದ್ರೆಲ್ಲ, ಏನೇ ಆಗು ನಿನಗೆ ಬೇಕಾದವನಾಗು, ಆದ್ರೆ ಮೊದಲು ಮಾನವನಾಗು ಅಂತಾರೆ. ಹೌದು, ನಮ್ಮಲ್ಲಿ ಎಷ್ಟು ಜನ ಮಾನವೀಯತೆ ಇದ್ದವರಿದ್ದಾರೆ? ಈ 2 ಮೌಲ್ಯಗಳನ್ನ ನಾವು ಅಳವಡಿಸಿ ಭಾರತದ ಜನಸಂಖ್ಯೆಯಲ್ಲಿ ಅತಿ ಹೆಚ್ಚಿನವರಲ್ಲಿ ಈ 2 ಮೌಲ್ಯಗಳಿದ್ರೆ ಬದಲಾವಣೆ ತರಬಹುದು. ಒಂದು. 2ನೇದ್ದೇನಂದ್ರೆ, ನಾನು ಇವಾಗ್ಲೇ ಹೇಳಿದೆ, ಶಿಕ್ಷೆಗೆ ಯಾರು ಹೆದರಲ್ಲ. ಶಿಕ್ಷೆಗೂ ಮೇಲ್ಪಟ್ಟಂತ ಇನ್ನೊಂದು ವಿಚಾರ ಇದೆ, ಅದು ಬಹಿಷ್ಕಾರ. ಭ್ರಷ್ಟರನ್ನ ನೀವು ಬಹಿಷ್ಕರಿಸಿ, ಎಷ್ಟೇ ದೊಡ್ಡವನಾಗಲಿ, ಎಷ್ಟೇ ದೊಡ್ಡ ಹುದ್ದೆಯಲ್ಲಿ, ಎಷ್ಟೇ ಶ್ರೀಮಂತನಾಗಿರ್ಲಿ, ಅವನ್ ಭ್ರಷ್ಟ ಅಂದ್ರೆ ಅವನನ್ನು ನೀವು ಬಹಿಷ್ಕರಿಸಿದ್ರೆ ಅದು ಬಹಳ ದೊಡ್ಡ ಶಿಕ್ಷೆ. ಇವತ್ತು ಹಂಗಿಲ್ಲ. ಆರೋಪದ ಮೇಲೆ ಜೈಲಿಗೆ ಹೋಗಿ ಜಾಮೀನು ತಗೊಂಡು ಬಂದಂತ ವ್ಯಕ್ತಿಗಳಿಗೆ ಏರ್ಪೋರ್ಟ್ ಅಲ್ಲಿ ಹಾರ ಹಾಕುವಂತ ಸಮಾಜ ನಮ್ದು. ನೀವೆಷ್ಟು ಜನ ಪೇಪರ್ ಅಲ್ಲಿ ಓದಿದ್ರೆ ಇಲ್ವೋ ಗೊತ್ತಿಲ್ಲ, ಇವತ್ತಿನ ಪಾರ್ಲಿಮೆಂಟ್ ಅಲ್ಲಿ ಇರುವಂತ 41% ಜನರ ವಿರುದ್ಧ ಬೇರೆ ಬೇರೆ ಕ್ರಿಮಿನಲ್ ಕೇಸ್ಗಳಿವೆ. ಅಂಥವ್ರಿಗೆ ಮತ ಹಾಕ್ತೇವೆ ನಾವು. ಅಂಥವ್ರನ್ನ ನಮ್ಮ ಪ್ರತಿನಿಧಿಗಳಾಗಿ ಕಳಿಸ್ತೇವೆ ನಾವು ಸಂಸದಿಗೋ ಸದನಕ್ಕೋ. ಏನ್ ಗೌರವ ಇದೆ ನಮ್ಮಲ್ಲಿ? ಇನ್ಯಾರಿಲ್ವೇನ್ರಿ ಪ್ರಾಮಾಣಿಕರು ನಿಂತ್ರೆ ಅವ್ರು ಗೆಲ್ತಾರೆ? ಇಲ್ಲ, ಗೆಲ್ಲಲ್ಲ. ಯಾಕಂದ್ರೆ ನಾವು ತಾನೇ ಮತ ಹಾಕುದು. ನಾವು ಯಾರಿಗ ಹಾಕುದು? ಅವನಿಂದ ಮುಂದೆ ನಮಗೆ ಏನ್ ಲಾಭ ಇದೆ ಅನ್ನೋದು ಯೋಚನೆ ಮಾಡ್ತಾನೆ ನಾವು ಮತ ಹಾಕುದು. ನಮ್ ಜಾತಿಯವನು, ನನ್ನ ಧರ್ಮದವನು, ನಮ್ಮ ಊರವನು, ನನ್ ಪರಿಚಯ ಇದೆ, ನಾಳೆ ನನ್ಗೊಂದು ಟ್ರಾನ್ಸ್ಫರ್ ಮಾಡ್ಬೋದು, ನನ್ನ ಮಗನಿಗೆ ಒಂದು ಸೀಟ್ ಕೊಡಿಸ್ಬೋದು, ನನ್ನ ಅಳಿಯನಿಗೆ ಒಂದು ಕೆಲಸ ತೆಗೆಸ್ಕೊಡ್ಬೋದು ಅನ್ನೋ ಒಂದೇ ಕಾರಣದ ನಮ್ಮಲ್ಲಿ. ಆದ್ರಿಂದ ಭ್ರಷ್ಟಾಚಾರವನ್ನ ನಿರ್ಮೂಲ ಮಾಡಕ್ ಸಾಧ್ಯ ಇಲ್ಲ. ಭ್ರಷ್ಟಾಚಾರ ಅನ್ನೋದು ದೇವರೇ ಸೃಷ್ಟಿ ಮಾಡಿದ್ದು. ಅದು ಬಿಟ್ಟಿದ್ದಾನೆ ನಮ್ಗೆ, ಇದ್ ಬೇಕಾದ ನೀರ್ ತಗೋ, ಅದ್ ಬೇಕಾದ ತಗೋ ಅಂತ. ಆದ್ರೆ ಅದನ್ನ ನಿಯಂತ್ರಿಸಬಹುದು. ನಿಯಂತ್ರಣ ಮಾಡಿದ್ರೆ ಖಂಡಿತವಾಗಿಯೂ ಈ ಸಮಾಜದಲ್ಲಿ ಶಾಂತಿ ಸೌಹಾರ್ದ ಇದ್ದೇ ಇರ್ತದೆ. ಅದನ್ನ ನಿಯಂತ್ರಣ ಮಾಡಬೇಕಾದ್ರೆ ನಮ್ಮಲ್ಲಿ ಮೌಲ್ಯಗಳ ಅಗತ್ಯವಿದೆ. ಈ ಮೌಲ್ಯವನ್ನ ಪೋಷಕರು ಮಕ್ಕಳಿಗೆ ತಿಳಿಸ್ಕೊಡ್ಬೇಕು, ಪೋಷಕರು ಮಾದರಿ ಆಗಬೇಕು, ಮತ್ತು ಅವರು ಇತರ ಭ್ರಷ್ಟರನ್ನ ಬಹಿಷ್ಕರಿಸುವಂತಹ ಒಂದು ಪದ್ಧತಿಯನ್ನ ಅಳವಡಿಸಿದ್ರೆ ಬದಲಾವಣೆ ಬಂದೇ ಬರ್ತದೆ. ಅದರ ಪ್ರಯತ್ನ ಆಗ್ಬೇಕನ್ನೋದು ನನ್ನ ಅನಿಸಿಕೆ. ಹೌದು ಸರ್, ನಿಜ ಸರ್. ಸರ್, ಎಷ್ಟೊಂದು ಜನ ವಿದ್ಯಾರ್ಥಿಗಳು ತಂದೆ ತಾಯಿ ಅಥವಾ ಸಮಾಜದ ಒತ್ತಡದ ಮೇರೆಗೆ ತಮ್ಗೆ ಇಷ್ಟ ಇಲ್ದಿರೋ ಕ್ಷೇತ್ರವನ್ನ ಆಯ್ಕೆ ಮಾಡ್ಕೋತಾರೆ. ಹಾಗಂತ ಹೇಳ್ಬಿಟ್ಟು ಹತಾಶರಾಗಲ್ಲ, ಅದೇ ಕ್ಷೇತ್ರದಲ್ಲಿ ಉನ್ನತ ಮಟ್ಟಕ್ಕೆ ಬೆಳಿತಾರೆ. ಹೇಳ್ಬೇಕು ಅಂದ್ರೆ ನೀವು ಕೂಡ ಹೇಳ್ದಂಗೆ ಹಾಕಿ ಪಟು ಆಗ್ಬೇಕು ಅಂತ ಇಷ್ಟಪಟ್ಟಿದ್ರಿ, ವಕೀಲರಾದ್ರಿ. ನಿಮ್ ಪ್ರಕಾರ ಇಷ್ಟ ಇಲ್ದಿರೋ ಕ್ಷೇತ್ರದಲ್ಲಿ ಪ್ರಾರಂಭದಲ್ಲಿ ಕೆಲಸ ಮಾಡೋದು ಅಥವಾ ಸಾಧನೆಯನ್ನ ಮಾಡೋದು ಎಷ್ಟು ಕಷ್ಟ ಅನ್ಸುತ್ತೆ? ಮೊದಲಾಗಿ ನನ್ನ ಒಂದು ಸಲಹೆ ನಿಮಗೆ ಏನಂದ್ರೆ, ನಿಮ್ಗೆ ಬೇಕಾ ವೃತ್ತಿಯನ್ನ ಬಿಟ್ಟು ಇನ್ಯಾವುದೇ ವೃತ್ತಿಯನ್ನ ಮುಂದುವರಿಸಿ ಅಂತ ನಿಮ್ಗೆ ಏನಾದ್ರೂ ಆದೇಶ ಕೊಟ್ರೆ, ಅದರ ಬಗ್ಗೆ ನಿಮ್ಗೆ ಸಂಶಯ ಇದ್ರೆ, ಇಷ್ಟ ಇಲ್ಲದೆ ಇದ್ರೆ ಅವ್ರ ಜೊತೆ ಸ್ವಲ್ಪ ಮಾತಾಡಿ. ಅವರ ಭಾವನೆಗಳನ್ನ ಬದಲಾಯಿಸುವಂತ ಒಂದು ಪ್ರಯತ್ನವನ್ನ ಮಾಡಿ. ಅದು ಆಗದೆ ಇದ್ರೆ
ನಿಮ್ ಕರ್ತವ್ಯ ಅವರ ಮಾತನ್ನ ಕೇಳಿ. ನಿಮಗಾಗಿ ಅವರು ಕಷ್ಟಪಟ್ಟಿದ್ದಾರೆ. ನಿಮ್ಮ ಭವಿಷ್ಯದ ಬಗ್ಗೆ ಅವರು ಯೋಚನೆ ಮಾಡ್ತಾರೆ, ಅವರ ಭವಿಷ್ಯದ ಬಗ್ಗೆ ಅಲ್ಲ. ಅವ್ರ ವಯಸ್ಸಾದವರು, ಅವರ ಎಕ್ಸ್ಪೀರಿಯನ್ಸ್ ನಿಮ್ಗಿಂತ ಜಾಸ್ತಿ ಇರ್ಬೋದು, ಅದರಿಂದಾಗಿ ನಿಮ್ಮ ತಿಳುವಳಿಕೆ ತಪ್ಪಿದ್ರು ಇರ್ಬೋದು. ಕೊನೆ ಮಾತು ಅವ್ರದ್ದಾಗಿರ್ಬೇಕು. ಒಂದ್ಸಲ ಅವರ ಮಾತನ್ನ ನಾವು ಒಪ್ಕೊಂಡ ಮೇಲೆ ಅದರಲ್ಲೇ ನಾವು ಒಂದು ನಿಷ್ಠೆಯಿಂದ ನಾವು ಮುಂದುವರಿಬೇಕು. ಅದರಲ್ಲೇ ಮೇಲಿನ ಹಂತಕ್ಕೆ ಹೋಗ್ಬೇಕು ಅನ್ನೋ ಪ್ರಯತ್ನ ಮಾಡ್ಬೇಕು. ನಿರಾಸರಾಗ್ಬಾರ್ದು. ನನ್ನ ತಂದೆಯವರು ಹೇಳಿದ್ರು, ಯಾಕೆ ಹೋಗ್ತೇನಪ್ಪ, ಏನಾದ್ರೂ ಆಗ್ಲಿ. ಅಲ್ಲ, ಇಲ್ಲ, ಆ ವೃತ್ತಿಗೆ ನಾನು ಹೋಗ್ತೇನೆ, ನನ್ನ ಪೋಷಕರಿಗೆ ನಾನು ಮಾಡಿ ತೋರಿಸ್ತೇನೆ, ನಿಮ್ ಮಾತನ್ನ ನಾನು ಒಪ್ಪಿದ್ದೇನೆ, ಅದರಿಂದ ಸಫಲ ಕೂಡ ಆಗಿದ್ದೇನೆ ಅನ್ನುವುದನ್ನು ನಾವು ತೋರಿಸ್ಕೊಡ್ಬೇಕು. ಆವಾಗ ಅವರ ಕೊನೆಯ ಹಂತದಲ್ಲಿ ನೀವು ಅವ್ರ ಕೈ ಹಿಡ್ದಂಗ, ಅದು ನಮ್ ಜವಾಬ್ದಾರಿ. ಅದರಿಂದ ಪ್ರಯತ್ನ ಮಾಡ್ಬೇಕು. ಇಲ್ಲಪ್ಪ, ಇದು ನನ್ಗೆ ಬೇಡ, ಈ ವೈದ್ಯಕೀಯ ಬೇಡ, ನಾನು ವಕೀಲನಾಗ್ತೇನೆ ಅನ್ನೋ ಮಾತನ್ನು ಹೇಳಿ ಪ್ರಯತ್ನ ಮಾಡಿ ಅವ್ರ ಭಾವನೆಯನ್ನು ಬದಲಾಯಿಸಕ್ಕೆ. ಆಗದೇ ಇದ್ರೆ ಸರಿಯಪ್ಪ, ನೀನ್ ಹೇಳಿದ್ದೆ ಸರಿ, ನಾನು ಹೋಗ್ತೇನೆ, ಮಾಡಿ ತೋರಿಸ್ತೇನೆ. ಯಾಕಂದ್ರೆ ನಮ್ ಜವಾಬ್ದಾರಿಯನ್ನು, ನಮ್ಮನ್ನ ಬೆಳೆಸಿ ವಿದ್ಯೆ ಕೊಟ್ಟಿದ್ದಾರೆ, ಮುಂದೆ ನಾವು ಒಳ್ಳೆ ಸಕ್ಸಸ್ಫುಲ್ ಪರ್ಸನ್ ಆಗ್ಬೇಕನ್ನೋದು ಅವರ ಆಂಬಿಷನ್. ಅದನ್ನ ಪಾಲಿಸೋದು ನಮ್ ಕರ್ತವ್ಯ. ನಮಸ್ಕಾರ ಸರ್, ನನ್ನ ಹೆಸರು ವಿಜೇತ್ ವೈಷ್ಣವ್ ಅಂತ. ನಮಸ್ಕಾರ ಸರ್. ದೇಶದಲ್ಲಿ ಪ್ರಾದೇಶಿಕ ಭಾಷೆ ಅಥವಾ ರಾಷ್ಟ್ರೀಯ ಭಾಷೆಯ ಅವಶ್ಯಕತೆ ಎಷ್ಟಿದೆ ಅಂತ ನಿಮಗೆ ಅನ್ಸುತ್ತೆ ಸರ್? ಹಲವಾರು ಪ್ರಾಂತ್ಯವನ್ನ ಮಾಡಿದ ನಂತರ ಖಂಡಿತವಾಗಿಯೂ ಪ್ರತಿ ಒಂದು ಭಾಷೆಗೂ ಆಯಾಯ ರಾಜ್ಯದಲ್ಲಿ ಒಂದು ಪ್ರಾಮುಖ್ಯತೆ ಇರಲೇಬೇಕು. ಯಾಕೆಂದ್ರೆ ಆ ಒಂದು ಆಧಾರದ ಮೇಲೆ ನೀವು ತಂದಿದ್ದೀರಾ. ಅದರಿಂದಾಗಿ ಆ ರಾಜ್ಯದಲ್ಲಿ ಆ ಭಾಷೆಗೆ ಗೌರವ ಜಾಸ್ತಿ ಇರ್ಬೇಕು, ಮನ್ನಣೆ ಜಾಸ್ತಿ ಇರ್ಬೇಕು. ಅದೇ ರೀತಿಯಲ್ಲಿ ನಾವು ಪಕ್ಕದ ರಾಜ್ಯದ ಜನರ ಜೊತೆ ಸಂವಾದ ಮಾಡ್ಬೇಕಾದ್ರೆ ಅದಕ್ಕೊಂದು ಭಾಷೆ ಬೇಕಲ್ಲ. ಅದು ಆ ರಾಜ್ಯದ ಭಾಷೆ ಆಗಿ ನಾವು ಒಪ್ಪಲ್ಲ, ನಮ್ಮ ರಾಜ್ಯದ ಭಾಷೆಗೆ ಅವ್ರು ಒಪ್ಪಲ್ಲ, ಅದಕ್ಕೆ ಇನ್ನೊಂದು ಭಾಷೆ ಬೇಕೇ ಆಗ್ತದಲ್ಲ. ಥರ್ಡ್ ಲ್ಯಾಂಗ್ವೇಜ್ ಇಸ್ ನೆಸೆಸರಿ. ಅದು ರಾಷ್ಟ್ರೀಯ ಭಾಷೆ ಆಗ್ಬೇಕಾಗ್ತದೆ. ಅಲ್ಲಿಗೆ ನಿಲ್ಲಲ್ಲ. ಇವಾಗ ರಾಷ್ಟ್ರೀಯ ಭಾಷೆ, ಯಾಕಂದ್ರೆ ಈ ಮೆಜಾರಿಟಿ ನಂಬರ್ ತಗೊಂಡ್ರೆ ಅದು ಹಿಂದಿ ಆಗ್ಬೇಕಾಗ್ತದೆ. ಮೆಜಾರಿಟಿ ಪೀಪಲ್ ಹಿಂದಿಯಲ್ಲಿದ್ದಾರೆ, ಅದರಿಂದಾಗಿ. ಆದ್ರೆ ಆ ರಾಷ್ಟ್ರ ಭಾಷೆಗೆ ನೀವು ಪಲಾಯನವಾದ ಅಂತ ಒಂದು ವಾದ ಬಂತಲ್ಲ, ಅವ್ರು ಆ ದೇಶಕ್ಕೆ ಹೋಗ್ಬೇಕಾದ್ರೆ ಹಿಂದಿ ಇಟ್ಕೊಂಡು ಆ ದೇಶಕ್ಕೆ ಹೋಗಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ದೇರ್ ಇಸ್ ಅ ನೀಡ್ ಫಾರ್ ಇಂಟರ್ನ್ಯಾಷನಲ್ ಲ್ಯಾಂಗ್ವೇಜ್. ಆದ್ರಿಂದ ನನ್ನ ಅನಿಸಿಕೆಯಲ್ಲಿ 3 ಭಾಷೆಗಳ ಅಗತ್ಯ ಇದೆ. ಇವತ್ತು ನಮ್ಮ ಭವಿಷ್ಯದಲ್ಲಿ ನಾವು ಒಂದು ಸಕ್ಸಸ್ಫುಲ್ ಆಗ್ಬೇಕಾದ್ರೆ ನಮ್ಮ ರಾಜ್ಯದಲ್ಲಿ ಕನ್ನಡ ಇರಬೇಕು, ಭಾರತ ಮಟ್ಟದಲ್ಲಿ ಹಿಂದಿ ಇರಬೇಕು, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇಂಗ್ಲಿಷ್ ಇರ್ಬೇಕು ಅನ್ನೋದು ನನ್ನ ವಾದ. ಸರ್, ಇನ್ನೊಂದು ಕೇಳ್ಬೇಕು ಅಂತ ಅನ್ಕೊಂಡೆ. ಕರ್ನಾಟಕದಲ್ಲಿ ಆಡಳಿತ ಭಾಷೆ ಕನ್ನಡನೇ ಆಗಿರ್ಬೇಕು ಎಂಬುದು ಎಷ್ಟೊಂದು ಜನರ ವಾದ ಆಗಿದೆ. ಇದರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಸರ್? ಖಂಡಿತವಾಗಿ ಕರ್ನಾಟಕದಲ್ಲಿ ಕನ್ನಡ ಇರ್ಬೇಕಾಗ್ತದೆ. ಯಾಕಂದ್ರೆ ಬೇರೆ ರಾಜ್ಯದಲ್ಲಿ ಬೇರೆ ಭಾಷೆಗಳಿವೆ. ನಾವು ಯಾಕೆ ಅದರಲ್ಲಿ ಹಿಂದುಳಿಬೇಕು? ನಮ್ಮ ರಾಜ್ಯದಲ್ಲಿ ಮಾತ್ರ ನೀವು ಬೇರೆ ಭಾಷೆಗಳನ್ನ ಆಡಳಿತದಲ್ಲಿ ಬಳಸ್ಕೊಳ್ಳಿ, ಇನ್ನೊಂದು ರಾಜ್ಯದಲ್ಲಿ ಅವ್ರು ಬಳಸ್ಕೊಳ್ಳಿ ಅಂದ್ರೆ ಆಗಲ್ಲ. ಅದಕ್ಕೆ ಒಂದು ಯೂನಿಫಾರ್ಮಿಟಿ ಇರಬೇಕು. The practicality is that if you have divided the nation based on linguistic division, then that particular state must have its own language. ಹೌದು ಸರ್. ಸರ್, ಈಗ ಒಬ್ಬ ವ್ಯಕ್ತಿಯ ವೈಯಕ್ತಿಕ ಅಭಿಪ್ರಾಯಕ್ಕೂ ಮತ್ತು ಕಾನೂನಿನ ನೀತಿಗಳು ಇವೆರಡರ ನಡುವಿನ ಒಂದು ರೇಖೆಯನ್ನ ಒಬ್ಬ ತನಿಖಾಧಿಕಾರಿಯಾಗಿ ಅಥವಾ ನ್ಯಾಯಾಧೀಶನಾಗಿ ಅರಿತುಕೊಳ್ಳೋದು ಎಷ್ಟು ಕಷ್ಟ ಸಾಧ್ಯ ಅಂತ ನಿಮಗೆ ಅನ್ಸುತ್ತೆ ಸರ್? ಅದು ವ್ಯಕ್ತಿಯ ಭಾವನೆಯಲ್ಲಿ ಹೊಂದ್ಕೊಂಡಿದೆ. ನನಗಂತೂ ಅದರ ಬಗ್ಗೆ ಯಾವುದೇ, ನಾನು ಇವಾಗ್ಲೇ ಹೇಳಿದೆ, ಕೆಲವರಲ್ಲಿ ಒಂದು ಭಾವನೆ ಇರ್ತದೆ, ಗಲ್ಲು ಶಿಕ್ಷೆ ಇರಬಾರ್ದು, ಏನ್ ತಪ್ಪು ಮಾಡಿದ್ರು ಪರವಾಗಿಲ್ಲ, ಗಲ್ಲು ಶಿಕ್ಷೆ ಕೊಡಬಾರ್ದು, ಯಾಕಂದ್ರೆ ಜೀವ ಕೊಟ್ಟವನು ಪರಮಾತ್ಮ, ಜೀವ ತಗೊಳ್ಳುವ ಹಕ್ಕು ಇರೋದು ಪರಮಾತ್ಮನಿಗೆ ಮಾತ್ರ ಅನ್ನೋ ಒಂದು ದೊಡ್ಡ ವಾದ. ಆದ್ರೆ ನಂದೊಂದು ವಾದ ಇದೆ. ನೀವು ಇನ್ನೊಬ್ಬನನ್ನು ಕೊಂದಾಗ ಆತನ ಹಕ್ಕನ್ನ ನೀವು ಕಿತ್ಕೊಂಡಿಲ್ಲ. ನಿಮ್ಮ ಜೀವಕ್ಕೆ ಬರುವಾಗ ಮಾತ್ರ ಈ ವಾದನ ಮಾನವೀಯತೆಯ ವಾದ, ಹ್ಯೂಮನ್ ರೈಟ್ಸ್ ದಿಸ್ ಥಿಂಗ್.
If you have a right to kill somebody else must have a right to kill you also. ಆದ್ರಿಂದ ವೈಯಕ್ತಿಕ ವಿಚಾರಗಳಿವೆಲ್ಲ ಅದು ಬೇರೆ ಬೇರೆ. ನಾನೊಂದು ಉದಾಹರಣೆಗೆ ಹೇಳಿದೆ ನಿಮ್ಗೆ ಅಬೌಟ್ ದ ಲೈಫ್ ಸೆಂಟೆನ್ಸ್ ಅನ್ನು. ಇದು ಬಹಳ ನ್ಯಾಯಾಧೀಶರಲ್ಲಿ ಬಹಳಷ್ಟು ಜನರು ಹೇಳ್ತಾರೆ ನಾನೇ ಅಲ್ಲ, ಯಾಕಂದ್ರೆ ಆ ಅಧಿಕಾರ ಮನುಷ್ಯನಿಗಿಲ್ಲ, ಅದು ದೇವರಿಗೆ ಬಿಟ್ಟದ್ದು. ಆದ್ರೆ ಆ ಸತ್ತ ಒಂದು ಅಧಿಕಾರ ಏನಾಯ್ತು ಸ್ವಾಮಿ, ವೈಯಕ್ತಿಕ ವಿಚಾರಗಳಿಗೆ ಕಾನೂನಿನಲ್ಲಿ ಎಡೆ ಇಲ್ಲ. ಬೇಕಾದ್ರೆ ಕಾನೂನು ಬದಲಾಯಿಸಿ, ಆದ್ರೆ ಕಾನೂನು ಬಿಟ್ಟು ನನ್ನ ವೈಯಕ್ತಿಕ ವಿಚಾರವನ್ನ ನಾನು ಅವಲಂಬಿಸ್ತೇನೆ ಅನ್ನುವುದು ಸಂಪೂರ್ಣ ತಪ್ಪು. ಅದರಿಂದಾಗಿ ನಾನೊಬ್ಬ I follow certain religious feelings, so my law is only religious law, it's not the human-made law, man-made law. No, that's wrong. Then don't accept that job of a judge. Even in your personal life, you have an obligation to follow the law. Law is made for peace and solidarity in the society. ಸಮಾಜದಲ್ಲಿ ಶಾಂತಿ ಸೌಹಾರ್ದ ಇರಬೇಕನ್ನುವ ಹಿನ್ನೆಲೆಯಲ್ಲಿ ಕಾನೂನನ್ನು ಮಾಡಿದ್ದಾರೆ. ಆ ಕಾನೂನು ಯಾವುದೇ ಒಂದು ಗುಂಪಿಗೆ ಸೀಮಿತವಾದದ್ದಲ್ಲ. ವೈಯಕ್ತಿಕ ವಿಚಾರಗಳಲ್ಲಿ ಮಾನವೀಯತೆ is more important than even the social law, not the statute law. ಅಂದ್ರೆ ದೇಶದ ಕಾನೂನಲ್ಲ, ನಮ್ಮ ಸಾಮಾಜಿಕ ಕೆಲವು ವಿಚಾರಗಳಿರ್ತವೆ, ಅದು ಮಾಡು ಇದು ಮಾಡಬೇಡ ಅನ್ನೋ ವಿಚಾರಗಳು ನಮ್ಮ ಪೋಷಕರು ಕಲಿಸಿರ್ತಾರೆ. ಅಲ್ಲಿ ಮಾನವೀಯತೆ ಪ್ಲೇಸ್ ಎ ಬಿಗರ್ ರೋಲ್. ಹೌದು ಸರ್, ಒಪ್ತೇನೆ ಸರ್ ನಿಮ್ಮ ಮಾತನ್ನ. ಸರ್, ನಾನು ಕೇಳ್ಪಟ್ಟಿದ್ದೇನೆ ನ್ಯಾಯಾಧೀಶರ ವೃತ್ತಿ ಬಹಳ ಕಷ್ಟಕರವಾದದ್ದು, ಬಹಳ ಪರಿಶ್ರಮ ಪಟ್ಟು ನಿರ್ವಹಿಸಬೇಕಾದಂತ ಒಂದು ಕೆಲಸ ಅಂತ. ಸರ್, ನೀವು ಅದನ್ನ ಹೇಗ್ ನಿಭಾಯಿಸಿದ್ರಿ? ನೀವು ನ್ಯಾಯಾಧೀಶರಾದಾಗ ನಿಮ್ಮ ದಿನಚರಿ ಹೇಗಿರ್ತಿತ್ತು ಸರ್? ನನ್ನಲ್ಲಿ ಬಹಳಷ್ಟು ಬದಲಾವಣೆಗಳು ಬಂದವಮ್ಮ. ನಾನು ಬರೀ 6.5 ವರ್ಷ ನ್ಯಾಯಾಧೀಶನಾಗಿ, ಹೈಕೋರ್ಟ್ ನ್ಯಾಯಾಧೀಶನಾಗಿರ್ಲಿಲ್ಲ, ಡಿಸ್ಟ್ರಿಕ್ಟ್ ಕೋರ್ಟ್ ನ್ಯಾಯಾಧೀಶನಾಗಿರ್ಲಿಲ್ಲ, ನೇರವಾಗಿ ಸುಪ್ರೀಂ ಕೋರ್ಟ್ ನ್ಯಾಯಾಧೀಶನಾದೆ. ಅಲ್ಲಿ 6.5 ವರ್ಷ ಕೆಲಸ ಮಾಡಿದೆ. ನನ್ನ ದಿನನಿತ್ಯದ ದಿನಚರಿಯಲ್ಲಿ ಬಹಳಷ್ಟು ಬದಲಾವಣೆಗಳು ಬಂದವು. ಅವನು ಜಾಸ್ತಿ ಸಮಾಜದಲ್ಲಿ ಓಡಾಡಕ್ಕೆ ಸಾಧ್ಯವಿಲ್ಲ, ಆತ ಏಕಾಂಗಿಯಾಗಿರ್ಬೇಕಾಗ್ತದೆ. ಅದನ್ನಾಗಿ ಅದನ್ನ ಪಾಲಿಸುವ ಪ್ರಯತ್ನ ಮಾಡಿದ್ದೇನೆ. ಅದರಲ್ಲಿ ಕಂಪ್ಲೀಟ್ ನಾನು ಸಕ್ಸಸ್ ಆಗಿದೆ ಅಂತ ಹೇಳ ಬಯಸುವುದಿಲ್ಲ, ಆದ್ರೆ ಐ ಹ್ಯಾವ್ ಚೇಂಜ್ಡ್ ಮೈ ಸೆಲ್ಫ್ ಎ ಲಾಟ್ ಆಫ್ಟರ್ ಐ ಬಿಕೇಮ್ ಎ ಜಡ್ಜ್. ಬಟ್ ಅದರ್ವೈಸ್ ಐ ಹ್ಯಾಡ್ ನೋ ಡಿಫಿಕಲ್ಟಿ. ಅಂದ್ರೆ ಆ ಕೇಸ್ಗಳು ಬರ್ತವೆ, ಅದರ ಫೈಲ್ ಓದುವುದು, ಮತ್ತೆ ನ್ಯಾಯವಾದಿಗಳು ಮಾಡಿದ ವಾದವನ್ನ ಕೇಳಿ ಅದಕ್ಕೆ ಕಾನೂನಲ್ಲಿರುವಂತ ಒಂದು ಪರಿಹಾರ ಕೊಡಿಸುವುದು ಅಥವಾ ತೀರ್ಪು ಕೊಡುವುದು ನಮ್ಮ ಕರ್ತವ್ಯ. ಅದ್ರಲ್ಲಿ ಅಂತ ದೊಡ್ಡ ವಿಚಾರ ಏನಿಲ್ಲ. ಅದು ಬಹಳ ವರ್ಷದ ಪ್ರಾಕ್ಟೀಸ್ ಇಂದ ನಮ್ಗೆ ಅರ್ಥ ಆಗ್ತಿದೆ ಯಾವ ಕೇಸನ್ನು ಯಾವ ರೀತಿಯಲ್ಲಿ ನಾವು ಡಿಸೈಡ್ ಮಾಡಬಹುದು ಅನ್ನೋ ವಿಚಾರದಲ್ಲಿ ಬರ್ತದೆ. ಇಟ್ ಇಸ್ ನಾಟ್ ಎ ಗ್ರೇಟ್ ಎನಿ ಅದರ್ ಪ್ರೊಫೆಷನ್. ಡಾಕ್ಟರ್ ಆಗಿದ್ದಾಗ ಏನ್ ಮಾಡ್ತಾನೆ, ಅದೇ ತಾನೇ, ಒಬ್ಬ ಪೇಷಂಟ್ ಅನ್ನು ಆಪರೇಷನ್ ಟೇಬಲ್ ಅಲ್ಲಿ ಹಾಕಿದ್ರೆ ಅವನ ಎಕ್ಸ್ಪೀರಿಯನ್ಸ್ ಮೇಲೆ ಆತ ಚಿಕಿತ್ಸೆ ಕೊಡ್ತಾನೆ. ಅದೇ ರೀತಿ ನ್ಯಾಯಾಧೀಶರಿಗೂ ಕೂಡ ನಮ್ಗೆ ಅದಕ್ಕಿಂತಲೂ ಒಂದು ಇಂಪಾರ್ಟೆಂಟ್ ಇದೆ, ಪ್ರಿಸಿಡೆಂಟ್ ಲಾ ಅಂತ ಇದೆ. ಅಂದ್ರೆ ಹಿಂದೆ ತೀರ್ಪು ಕೊಟ್ಟದ್ದನ್ನ, ಆ ತೀರ್ಪುಗಳನ್ನು ನಾವು ಪಾಲಿಸ್ಕೊಂಡು ಹೋಗ್ತೇವೆ ಮುಂದಕ್ಕೂ ಕೂಡ. ಯಾಕಂದ್ರೆ ಕಾನೂನಲ್ಲಿ ಒಂದು ದೃಢ ಇದು ಇರ್ಬೇಕು. ದೇರ್ ಶುಡ್ ಬಿ ಕನ್ಸಿಸ್ಟೆನ್ಸಿ ಇನ್ ಲಾ. ಅದು ಒಬ್ಬ ನ್ಯಾಯಾಧೀಶರಿಂದ ಇನ್ನೊಬ್ಬ ನ್ಯಾಯಾಧೀಶನಿಗೆ ಬದಲಾವಣೆ ಆಗ್ತಾ ಹೋದ್ರೆ ಕಾನೂನಿನ ಬೆಲೆ ಹೋಯ್ತದೆ. ದೇರ್ ಶುಡ್ ಬಿ ಕನ್ಸಿಸ್ಟೆನ್ಸಿ ಇನ್ ಲಾ, ದೇರ್ ಫೋರ್ ದ ಪ್ರಿಸಿಡೆಂಟ್ ಲಾ ಪ್ರಿವೇಲ್ಸ್. ಹಾ ಸರ್, 1975ರಲ್ಲಿ ಅಂದಿನ ಪ್ರಧಾನಿಯಾದ ಇಂದಿರಾ ಗಾಂಧಿ ಅವರು ತುರ್ತು ಪರಿಸ್ಥಿತಿನ ಘೋಷಿಸ್ತಾರೆ. ಆವಾಗ ಭಾರತ ಹೇಗಿತ್ತು? ಏನೇನೆಲ್ಲ ಸಮಸ್ಯೆ ಎದುರಾಯಿತು ಆ ಸನ್ನಿವೇಶದಲ್ಲಿ? 75ನೇ ಇಸ್ವಿಯಮ್ಮ, ಜೂನ್ 24-25 ಮಿಡ್ ನೈಟ್ ಅಲ್ಲಿ ತುರ್ತು ಪರಿಸ್ಥಿತಿಯನ್ನ ಜಾರಿಗೆ ತರ್ತಾರೆ ಅಂದಿನ ಸರ್ಕಾರ. ಒಬ್ಬರ ಮೇಲೆ ನಾನು ದೂರ ಹಾಕಲ್ಲ. ಅವ್ರು ಹೇಳಿದ್ದು ಬಹಳಷ್ಟು ವಿಚಾರಗಳು ಹೇಳಿದ್ರು, ಅದು ಆಗ್ತಾ ಇದೆ, ಇದಾಗ್ತಾ ಇದೆ, ದೇಶದ ಪರಿಸ್ಥಿತಿ ಬಹಳ ಹದಗೆಟ್ಟಿದೆ, ಹಾಗೆ ಹೀಗೆ ಅಂತ. ಅದು ಯಾವುದೂ ಇರ್ಲಿಲ್ಲ. ಬರೀ ಪ್ರಧಾನಮಂತ್ರಿ ಅವರ ಚುನಾವಣೆಯನ್ನ ಅಲಹಾಬಾದ್ ಹೈಕೋರ್ಟ್ನವರು ತಿರಸ್ಕರಿಸಿದ್ರು. ಆ ಒಂದು ಕಾರಣಕ್ಕಾಗಿ ಈ ತುರ್ತು ಪರಿಸ್ಥಿತಿಯನ್ನ ಜಾರಿಗೆ ತರ್ತಾರೆ. ಇಟ್ ಇಸ್ ದ ಫಸ್ಟ್ ಅಂಡ್ ದ ಓನ್ಲಿ ಟೈಮ್ ಟಿಲ್ ಡೇಟ್ that an elected government has imposed emergency in this country.
ತುರ್ತು ಪರಿಸ್ಥಿತಿಯನ್ನು ಮೊದಲನೇ ಸಲ ಇಷ್ಟರವರೆಗೆ ಒಂದೇ ಸಲ ಅದನ್ನು ಜಾರಿಗೆ ತಂದದ್ದು. ಅದು ವೈಯಕ್ತಿಕ ಕಾರಣಗಳಿಗೆ ಹೊರತು ದೇಶದ ಅಲ್ಲ, ಯಾವ ದೇಶದ ಕಾರಣಕ್ಕಾಗಿ ಅಲ್ಲ. ಆದ್ರೆ ಆವತ್ತಿನ ಆ ತುರ್ತು ಪರಿಸ್ಥಿತಿ ಜಾರಿಗೆ ಬಂದ ಹಿನ್ನೆಲೆಯಲ್ಲಿ ಒಂದು ಭಯದ ವಾತಾವರಣ ಇತ್ತು ಇಲ್ಲಿ ಈ ದೇಶದಲ್ಲಿ. ಯಾವಾಗ ನನ್ನನ್ನು ಬಂಧಿಸ್ತಾರೋ, ಯಾವಾಗ ಜೈಲಲ್ಲಿ ಆಗ್ತಾ. ಆವತ್ತು ಜೈಲಿಗೆ ಹೋಗುದಂದ್ರೆ ಬಹಳ ಒಂದು ಇಟ್ ಈಸ್ ಎ ಇನ್ಸಲ್ಟಿಂಗ್ ಥಿಂಗ್ ಟು ಗೋ ಟು ಜೈಲ್. ಇವತ್ತು ನಂಗಲ್ಲ. ಇವತ್ತು ಜೈಲಿಗೆ ಹೋದ್ರೆ ಬರ್ತಾರೆ, ಸೇಬಿನ ಹಣ್ಣಿನ ಹಾರ ಹಾಕ್ತಾರೆ ಅವ್ರಿಗೆ ಜಾಮೀನ್ ತಗೊಂಡು ಬಂದಾಗ. ಅದರಿಂದಾಗಿ ಆವತ್ತಿನ ಜೈಲಿಗೆ ಹೋಗಿದ್ದು ಇವತ್ತಿನ ಜೈಲಿಗೆ ಹೋಗುವ ವ್ಯತ್ಯಾಸ ಇತ್ತು. ಎನಿವೆ, ಒಂದು ಭಯದ ವಾತಾವರಣವನ್ನ ಸೃಷ್ಟಿ ಮಾಡಿದ್ರು. ಯಾಕಂದ್ರೆ ಜೈಲಿಗೆ ಹೋದವರ ಪರವಾಗಿ ವಾದ ಮಾಡಕ್ಕೆ ಲಾಯರ್ಗಳು ಕೂಡ ಸಿಗ್ತಾ ಇರ್ಲಿಲ್ಲ. ಅಯ್ಯೋ ಬೇಡಪ್ಪ, ನಾನು ವಾದ ಮಾಡಿದ್ರೆ ನನ್ನನ್ನು ಜೈಲಿಗೆ ತಗೊಂಡು ಹೋಗ್ತಾರೆ. ಅಂದ್ರೆ ಕಾನೂನಿಗೆ ಬೆಲೆ ಇರ್ಲಿಲ್ಲ ಆವತ್ತು. ಇಟ್ ವಾಸ್ ಟೋಟಲಿ ಏನೋ ಅಂತ ವಾತಾವರಣ, ಭಯದ ವಾತಾವರಣ ಇತ್ತು. It was very unfortunate that such a decision was taken by an elected government. ಸರಿ ಸರ್, ನಮ್ಮ ಭಾರತದ ಸಂವಿಧಾನ ಬಹಳ ವಿಶಾಲವಾಗಿದೆ. ಕೆಲವೊಂದು ಅಧಿನಿಯಮಗಳು ಪರಿಷ್ಕೃತಗೊಂಡಿವೆ, ಕೆಲವೊಂದು ಹೊಸದಾಗಿ ಸೇರ್ಪಡೆಯಾಗಿದೆ. ಈ ವಿಶಾಲ ಆಗ್ತಾನೂ ಇದೆ ಈಗಲೂ ಕೂಡ. ಇದೇ ನಮಗೆ ಮಾರಕ ಆಗ್ತಿದ್ಯಾ? ನಿಮ್ಮ ಅಭಿಪ್ರಾಯ ಏನು ಸರ್ ಇದ್ರ ಬಗ್ಗೆ? ನನ್ನ ಅನಿಸಿಕೆಯಲ್ಲಿ ನಮ್ಮ ಸಂವಿಧಾನದಷ್ಟು ಉತ್ತಮವಾದ ಸಂವಿಧಾನ ಈ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇನ್ಯಾವ ದೇಶದಲ್ಲೂ ಇಲ್ಲ. ಯಾಕಂದ್ರೆ ನಮ್ಮ ಸಂವಿಧಾನವನ್ನ ಬಹಳ ಅರ್ಥಪೂರ್ವಕವಾಗಿ ಚರ್ಚೆ ಮಾಡಿ ತಯಾರು ಮಾಡಿದ್ದು. ಮತ್ತೆ ಅದು ಆದದ್ದು 47ರಿಂದ 50ವರೆಗೆ. ಒಂದು ಉದಾಹರಣೆ ಕೊಡ್ತೇನೆ ನಾನು. ನೀವೆಷ್ಟು ಜನ ನನ್ನ ಅನಿಸಿಕೆಯಲ್ಲಿ ಕಾಶ್ಮೀರ ಭಾರತ ಒಂದು ಅವಿಭಾಜ್ಯ ಅಂಗ. It is a part of Indian Union. There can be no two opinions about that. ಅಲ್ಲಿ 64ನೇ ಇಸವಿಯಲ್ಲಿ, ಅಂದ್ರೆ ಸಂವಿಧಾನ ಬಂದದ್ದು ಜನವರಿ 26, 1950ನೇ ಇಸವಿ. 14 ವರ್ಷದ ನಂತರ ಒಂದು ಆರ್ಟಿಕಲ್ ಅನ್ನು ಸಂವಿಧಾನಕ್ಕೆ ತರ್ತಾರೆ, 370 ಅನ್ನೋ ಒಂದು ಆರ್ಟಿಕಲ್. ಆ ಆರ್ಟಿಕಲ್ ಅಲ್ಲಿ ಹೇಳ್ತಾರೆ, ಇದು ಟೆಂಪರರಿ ಆರ್ಟಿಕಲ್, ಓನ್ಲಿ ಫಾರ್ ಅ ಟ್ರಾನ್ಸಿಟರಿ ಪೀರಿಯಡ್. ಅಂದ್ರೆ ಇದು ಪರ್ಮನೆಂಟ್ ಅಲ್ಲ, ಇದು ಒಂದು ಟ್ರಾನ್ಸಿಟರಿ ಪೀರಿಯಡ್ ಗೆ ಮಾತ್ರ, ಇಟ್ಸ್ ಟೆಂಪರರಿ ಅಂತ. ಅದನ್ನ ಇಷ್ಟು ದಶಕಗಳ ನಂತರ ಅದನ್ನು ವಾಪಸ್ ಪಡ್ಕೊಳ್ತಾರೆ. ಇವತ್ತು ಗಂಭೀರವಾದ, ನಾನ್ ಗಂಭೀರ ಅನ್ನಲ್ಲ, ಗಲಾಟೆ ನಡೀತಾ ಇದೆ ಇವತ್ತು. ಯಾಕ್ರಿ ನೀವು ವಾಪಸ್ ಪಡ್ಕೊಂಡ್ರಿ ಅಂತ. ಯಾವ ಇತರ ರಾಜ್ಯಗಳಿಗೆ ಇರದಂತ ಹಕ್ಕನ್ನ ಆ 370ಯಲ್ಲಿ ಕಾಶ್ಮೀರಕ್ಕೆ ಕೊಟ್ಟಿದ್ದಾರೆ. ಅದು ಪರ್ಮನೆಂಟ್ ಆಗಿ ಇರ್ಬೇಕಾದ್ರೆ ಅದನ್ನ ಇತರ ರಾಜ್ಯಗಳಿಗೆ ಯಾಕೆ ಕೊಡ್ತಾ ಇಲ್ಲ ನೀವು? ಕರ್ನಾಟಕಕ್ಕೆ ಯಾಕೆ 370 ಕೊಡಲ್ಲ? The whole thing is misrepresented, deliberate, it is done for political reasons. I'm not a politician. ನಿಮ್ಗೆ ಗೊತ್ತಿರಬಹುದು, ನಾನು ಕರ್ನಾಟಕದಲ್ಲಿ 3 ಜನ ಮುಖ್ಯಮಂತ್ರಿಗಳ ಹೆಸರು ನನ್ನ ಗಣಿವರದಿಯಲ್ಲಿ ಹಾಕಿದ್ದೇನೆ. ಕಾಂಗ್ರೆಸ್ನವರು, ಬಿಜೆಪಿ ಅವರು, JDS ನವರು. ನನ್ಗೆ ಯಾವ ರಾಜಕೀಯ ಪಕ್ಷದ ಮೇಲೆ ನಂಬಿಕೆ ಇಲ್ಲ. ಆದ್ರೆ ಇವತ್ತು ನಾನು ವಾದ ಮಾಡ್ತಾ ಇದ್ದೇನೆ 370 ಬಗ್ಗೆ. ಅದು ಪಾರ್ಟಿ ವಿಚಾರದಲ್ಲ, ಅದು ಯಾರೇ ತಂದಿರಬಹುದು, ಯಾರೇ ಹಿಂದೆ ಯಾರು ತಂದ್ರು ಅವರು, ನಾನು ಅವರನ್ನು ದೂರಲ್ಲ, ಇವರನ್ನು ದೂರಲ್ಲ. 370 is a transitory provision which had only a limited life. It has overlived its life. Why should Kashmir legislature have a power of legislating laws which other legislatures don't have? Kashmirada legislature ಇರುವಂತಹ ಹಕ್ಕು ಮಿಕ್ಕಿದ ರಾಜ್ಯಗಳಿಗೆ ಯಾಕಿಲ್ಲ? ಅದು ಪರ್ಮನೆಂಟ್ ಆಗಿದ್ರೆ 370ಯಲ್ಲಿ ಯಾಕೆ ಟೆಂಪರರಿ ಅಂತ ಹೇಳ್ತಾರೆ? ಸೊ ಈ ಒಂದು ರೀತಿಯಲ್ಲಿ ನಾವು ನಮ್ಮ ಸಂವಿಧಾನವನ್ನ ದುರ್ಬಳಕೆ ಮಾಡ್ತಾ ಇದ್ದೇವೆ. ಇವತ್ತಿನ ನೀವು ರಾಜಕೀಯ ನೋಡಿ, ಒಂದು ಪಕ್ಷದವ್ರು ಮಾಡಿದ್ರೆ ಇನ್ನೊಬ್ರು ಅದನ್ನು ಟೀಕೆ ಮಾಡ್ಲೇಬೇಕು. It is not on the ground that it is bad. I can understand. You have your opinion, express it. Therefore, let us understand what is the reason behind it. ಇವತ್ತಿನ ವಾದ ಪ್ರತಿವಾದಗಳ ಮಹತ್ವ ಏನಮ್ಮ?
ಅಲ್ಲೊಬ್ರು ಮಧ್ಯಪ್ರದೇಶದ ಮುಖ್ಯಮಂತ್ರಿಗಳು ಹೇಳ್ತಾರೆ, ಒಬ್ಬ ಮಂತ್ರಿ ಮಹಿಳಾ ಮಂತ್ರಿ ಬಗ್ಗೆ ಐಟಮ್ ಅಂತಾರೆ. ಇನ್ನೊಬ್ರು ರಾಜ್ಯಕ್ಕೆ ಪಕ್ಷಕ್ಕೆ ಸೇರಿದವರು ಹರಿಯಾಣದಲ್ಲಿ ಹೇಳ್ತಾರೆ, ಎಲ್ಲಾ ಮಹಿಳೆಯರಿಗೆ ನಾವು ರಕ್ಷಣೆ ಕೊಡಕ್ಕಾಗಲ್ಲ ಅಂತಾರೆ. ಬಿಹಾರ್ನ ಮುಖ್ಯಮಂತ್ರಿಗಳು ಹೇಳ್ತಾರೆ, ಲಾಲೂ ಪ್ರಸಾದ್ ಯಾದವ್ 8 ಜನ ಹೆಣ್ಮಕ್ಳು. ಏನ್ ಸಂಬಂಧ ಅದಕ್ಕೆ ಚುನಾವಣೆಗೆ? ಬಾಯಿಗೆ ಬಂದಂತ ಮಾತಾಡ್ತಾರಲ್ಲ. ದಿಸ್ ಇಸ್ ಹೌ ದ ಪಾಲಿಟಿಕ್ಸ್ ಇಸ್ ರೂಯಿನ್ಡ್ ಇನ್ ದಿಸ್ ಕಂಟ್ರಿ. ಅಂಡ್ ದಿಸ್ ಇಸ್ ಹೌ ಅವರ್ ಕಾನ್ಸ್ಟಿಟ್ಯೂಷನ್ ಈಸ್ ಬೀಯಿಂಗ್ ಮಿಸ್ಯೂಸ್ಡ್. ನೀವು ಒಂದು ಆರ್ಟಿಕಲ್ ತಗೊಳ್ಳಿ, ಅದರಿಂದಾಗಿ ಈ ದೇಶಕ್ಕೆ ಯಾವುದೇ ಆದ ಹಾನಿ ಆಗಿದೆ ತೋರಿಸ್ಕೊಳ್ಳಿ, ನಾನು ಅದ್ರ ಬಗ್ಗೆ ಚರ್ಚೆ ಮಾಡಕ್ಕೆ ರೆಡಿ ಆಗಿದ್ದೀನಿ. According to me, there is no better constitution anywhere in the world than the Indian constitution, because it is the end product of studying all other constitutions. Like, I mean, Britain doesn't have a written constitution, but America has a written constitution. Other countries have it. ಅದನ್ನೆಲ್ಲ ಅಧ್ಯಯನ ಮಾಡಿ ನಾವು ನಮ್ಮ ದೇಶಕ್ಕೆ ಸೂಕ್ತವಾದ ಸಂವಿಧಾನವನ್ನ ತಯಾರು ಮಾಡಿದ್ದೇವೆ. ನನ್ನ ಅನಿಸಿಕೆಯಲ್ಲಿ ಯಾವ ನ್ಯೂನತೆ ಇಲ್ಲ. ಆದ್ರೆ ಯಾವುದನ್ನು ಕೂಡ ನೀವು ಟೀಕೆ ಮಾಡಬಹುದು, ಯಾವುದರ ದುರ್ಬಳಕೆ ಕೂಡ ಮಾಡಬಹುದು. ಅದು ಆಗ್ತಾ ಇದೆ ಇವತ್ತು ನಮ್ಮ ರಾಷ್ಟ್ರದಲ್ಲಿ. ಹಾ ಸರ್, ಹೌದು. ನಮ್ಮ ಕಾನೂನು ವ್ಯವಸ್ಥೆಯಲ್ಲಿ ಒಂದು ಪ್ರಕರಣಕ್ಕೆ ನ್ಯಾಯ ಸಿಗೋಕೆ ಒಂದು ನಿಗದಿತ ಅವಧಿ ಅನ್ನೋದಿಲ್ಲ. ಏನಕ್ಕೆ ಸರ್ ಹಾಗೆ? ಯಾವ ದೇಶದಲ್ಲೂ ಒಂದು ಲಿಮಿಟೇಷನ್ ಆನ್ ಜಡ್ಜ್ಮೆಂಟ್ ಇಲ್ಲ, ಯಾಕೆಂದ್ರೆ ಅದು ಬೇರೆ ಬೇರೆ ಕಾರಣಕ್ಕಾಗಿ ಹೊಂದ್ಕೊಂಡಿವೆ. ಆದ್ರೆ ನಮ್ಮ ದೇಶದಲ್ಲಿ ಒಂದು ದೊಡ್ಡ ನ್ಯೂನ್ಯತೆ ಇದೆ. ಅದೇನಂದ್ರೆ ನಮ್ಮ ಸಂಶಯದ ನ್ಯೂನ್ಯತೆ ಅಂತ ನಾನು ಹೇಳ ಬಯಸ್ತೇನೆ. ನಮ್ಮ ದೇಶದಲ್ಲಿ 1ನೇ ಕೋರ್ಟ್ ಅಲ್ಲಿ ತೀರ್ಪು ಬಂದ ನಂತರ ಒಂದು ಅಪೀಲ್ ಇದೆ, ಫಸ್ಟ್ ಅಪೀಲ್ ಅಂತಿದೆ. ಅದ ನಂತರ ಸೆಕೆಂಡ್ ಅಪೀಲ್ ಅಂತ ಇದೆ. ಅದ ನಂತರ ಹೈಕೋರ್ಟ್ ಇದೆ. ಅದ ನಂತರ ಸುಪ್ರೀಂ ಕೋರ್ಟ್ ಇದೆ. ಬೇರೆ ಅಭಿವೃದ್ಧಿಯಾದ ರಾಷ್ಟ್ರಗಳಲ್ಲಿ ಇಂಥ ಹಂತದ ಅಪೀಲ್ಗಳಿಲ್ಲ. ಅಮೆರಿಕದಲ್ಲಿ 2 ಕೇಸ್, ಒಂದು ಟ್ರಯಲ್ ಕೋರ್ಟ್ ಅಂತೇವೆ, ಅಲ್ಲಿ ಕೇಸ್ ಮುಗಿದ ನಂತರ ಒಂದು ಅಪೀಲ್ ಇದೆ. ಆ ಟ್ರಯಲ್ ಕೋರ್ಟ್ ಅಲ್ಲಿ ಸೋತವನು ಒಂದು ಅಪೀಲ್ ಮೇಲೆ ಹಾಕ್ಬಹುದು. ಅಲ್ಲೂ ಸೋತ್ರೆ ಅವನ ಮೇಲೆ ಆರ್ಥಿಕ ಪನಿಷ್ಮೆಂಟ್ ಆಗ್ತದೆ, ಫೈನ್ ಆಗ್ತಾರೆ, ಬಹಳ ಹೆವಿ ಫೈನ್. ಯಾಕಂದ್ರೆ ಆ ಕೋರ್ಟಿನ ಪ್ರೊಸೀಜರ್ ದುರ್ಬಳಕೆ ಆಗಬಾರದು ಅನ್ನುವ ಕಾರಣಕ್ಕಾಗಿ. ನಮ್ಮ ದೇಶದಲ್ಲಿ ಹಂಗಿಲ್ಲ. ಒಂದು ಕೋರ್ಟ್ ಅಲ್ಲಿ 15 ವರ್ಷ, 2ನೇ ಕೋರ್ಟ್ ಅಲ್ಲಿ 15 ವರ್ಷ, 3ನೇ ಹೈಕೋರ್ಟ್ ಅಲ್ಲಿ 15 ವರ್ಷ, ಸುಪ್ರೀಂ ಕೋರ್ಟ್ ಅಲ್ಲಿ 15 ವರ್ಷ, ಅಂದ್ರೆ 60 ವರ್ಷ ಆಯ್ತು. ಕೊನೆಯ ಹಂತಕ್ಕೆ ಸುಪ್ರೀಂ ಕೋರ್ಟ್ ಇಂದ ತೀರ್ಪು ಬರುವಾಗ ಕಕ್ಷಿಗಾರ ಜೀವಂತವಾಗಿ ಇರ್ತಾನೆ. ವ್ಯಂಗ್ಯವಾಗಿ ಹೇಳ್ತಾರೆ, ಗಂಡ ಹೆಂಡತಿ ನಡುವೆ ಜಗಳ ಅಂತ. ಅವರು ಗಂಡನಿಗೆ 25 ವರ್ಷ, ಹೆಂಡತಿ 20 ವರ್ಷ. ಒಬ್ರು ಕೋರ್ಟ್ಗೆ ಹೋಗ್ತಾರೆ ಡೈವರ್ಸ್ ಕೇಳ್ಕೊಂಡು, ಅಲ್ಲಿ 15 ವರ್ಷ ಆಯ್ತು. ಯಾರೋ ಒಬ್ರು ಗೆಲ್ತಾರೆ, ಮೇಲಿನ ಕೋರ್ಟ್ಗೆ ಇನ್ನೊಬ್ರು ಹೋಗ್ತಾರೆ, ಅಲ್ಲಿ 15 ವರ್ಷ ಆಯ್ತು, 30 ಆಯ್ತು. ಅಲ್ಲಿಂದ ಇನ್ನೊಬ್ರು ಸೋತವರು ಹೈಕೋರ್ಟ್ಗೆ ಹೋಗ್ತಾರೆ, ಅಲ್ಲಿ 15 ವರ್ಷ, 45 ವರ್ಷ ಆಯ್ತು. ಅಲ್ಲಿ ಮತ್ತೆ ಸುಪ್ರೀಂ ಕೋರ್ಟ್ಗೆ ಹೋಗ್ತಾರೆ, 60 ವರ್ಷ. ಅಷ್ಟು ವರ್ಷ ಮದುವೆಯಾಗಿ ಡೈವರ್ಸ್ ಏನಮ್ಮ ಅದಕ್ಕೆ ಬೆಲೆ? ಇದು ಯಾಕೆ ಆಗ್ತಾ ಇದೆ? ಇದ್ರ ಅಗತ್ಯ ಏನು? ಮೊದಲನೇ ನ್ಯಾಯಾಧೀಶರು ತಪ್ಪು ಮಾಡಿರ್ಬಹುದು ಅಂತ ಆ ಸಂಶಯದ ಮೇಲೆ ಒಂದು ಅಪೀಲ್, ಅವನು ತಪ್ಪು ಮಾಡಿರ್ಬಹುದು ಅನ್ನುವ ಇನ್ನೊಂದು ಅಪೀಲ್, ಅವನು ತಪ್ಪು ಮಾಡಿರ್ಬಹುದು ಅಂತ ಹೈಕೋರ್ಟ್ಗೆ ಒಂದು ಅಪೀಲ್, ಅವನು ತಪ್ಪು ಮಾಡಿರ್ಬಹುದು ಅಂತ ಸುಪ್ರೀಂ ಕೋರ್ಟ್ಗೆ. ಇಷ್ಟೊಂದು ಸಂಶಯ ಇಟ್ಕೊಂಡಿದ್ರೆ ಯಾವ ತೀರ್ಪು ಸರಿಯಾಗಿರಲ್ಲ ಅನ್ನೋದು ಭಾವನೆ ಇದ್ದೇ ಇರ್ತದೆ ಮನುಷ್ಯನಲ್ಲಿ. ಅದ್ರ ದುರ್ಬಳಕೆ ಆಗ್ತದೆ. ಅದರಿಂದಾಗಿ ಇವತ್ತು ಏನಾಗಿದೆ ಅಂದ್ರೆ, ಎ ಲಿಟಿಗೆಂಟ್ ವಿನ್ಸ್ ಈವನ್ ದೋ ಹಿ ಲೂಸಸ್ ದ ಕೇಸ್. ನೀವೊಂದು ಉದಾಹರಣೆಗೆ ಹೇಳ್ತೇನೆ ನಾನು. ಒಬ್ಬ ಟೆನೆಂಟ್ ಕೇಸ್ ತಗೊಳ್ಳಿ. ಒಬ್ಬ ಲ್ಯಾಂಡ್ ಲಾರ್ಡ್ ಹೇಳ್ತಾನೆ, ನನ್ನ ಮಗನಿಗೆ ಮದುವೆ ಆಗಿದೆ, ಅವನಿಗೆ ಬೇರೆನೇ ಇರ್ಬೇಕಂತ, ಆ ಮನೆ ನೀನ್ ಬಿಟ್ಬಿಡಪ್ಪ, ನನ್ನ ಮಗನಿಗೆ ಕೊಡ್ಬೇಕಂತ. ಆ ಟೆನೆಂಟ್ ಅದನ್ನು ಕ್ವೆಶ್ಚನ್ ಮಾಡ್ತಾನೆ. ಸೊ 1ನೇ ಕೋರ್ಟಿಗೆ ರೆಂಟ್ ಕಂಟ್ರೋಲ್ ಕೋರ್ಟಿಗೆ ಹೋಗ್ತೀರಾ, ಅಲ್ಲಿ 15 ವರ್ಷ ಆಗ್ತದೆ, ತೀರ್ಪು ಬರ್ತದೆ. ಅವನು 2ನೇ ಕೋರ್ಟಿಗೆ ಹೋಗ್ತಾನೆ, ಅಲ್ಲಿ ತೀರ್ಪು ಅಂದ್ರೆ 60 ವರ್ಷ ಆಯ್ತು. ಅಷ್ಟೊತ್ತಿಗೆ ಅವನು ಸತ್ತೋಗ್ತಾನೆ, ಮಗನು ಸತ್ತೋಗಿರ್ಬೋದು. ಅದೆಲ್ಲ therefore there is a misuse of legal system. We should follow a system which is there in developed countries like United States. 2 ಕೋರ್ಟ್, 1ನೇ ಕೋರ್ಟ್, 2ನೇ ಕೋರ್ಟ್. ಮತ್ತೆ ಆದ್ರೂ ತಪ್ಪು ಮಾಡಿದ್ರೆ ತಪ್ಪು, ಸರಿ ಆದ್ರೆ ಸರಿ ಅಂತ ಬಿಟ್ಬಿಡ್ಬೇಕು, ಆ ಕೇಸಲ್ಲಿ ಮುಗಿದಿರ್ಬೇಕು. But for some reason or other we have developed this system. We have to stop it. You can't put a time limit for every case. ಅದೇನಾಗಿದೆ, ಅದು ಆಮೇಲೆ ಅದರ ಅಗತ್ಯ ಇರಲ್ಲ. ಒಂದ್ಸಲ ಈ 1ನೇ ಕೋರ್ಟ್ ಅಲ್ಲಿ ತೀರ್ಪಾಗಿ 2ನೇ ಕೋರ್ಟ್ ಅಲ್ಲಿ ಮುಗಿದೋದ್ರೆ ಮತ್ತೆ ಯಾರು ಕೋರ್ಟಿಗೆ ಬರಲ್ಲ. That will be an end to it, litigation. The number of speculative litigation will stop.
ಇವತ್ತು more than 50% of the litigation in every court is a speculative litigation. ಯಾಕಂದ್ರೆ ಕೋರ್ಟ್ ಅಲ್ಲಿ ಇದ್ರೆ ಸಾಕು, ಸ್ಟೇ ಸಿಗ್ತದೆ, ಇಂಜೆಕ್ಷನ್ ಸಿಗ್ತದೆ, ಖುಷಿಯಾಗಿರೋಣ. ಒಂದು 15 ವರ್ಷ ಈ ಕೋರ್ಟ್, 15 ವರ್ಷ ಇನ್ನೊಂದು ಕೋರ್ಟ್ ಅಂತ 60 ವರ್ಷ ಮುಗಿದೋಗ್ತದೆ. ಸೊ ದಿಸ್ ಹ್ಯಾಸ್ ಟು ಸ್ಟಾಪ್. But no country has put a time limit on it should be decided within 15 days. It is impossible in reality. But when the number of cases decreases, the court has more time to deal with the existing cases. Therefore, we got to prevent the incoming of futile cases. That is possible when you give a judgment very early, and there is no speculative delay in the matter. So I think there is no way to put a limitation within the period that you should decide a case. It's impossible. Therefore, reduce the number of appeals and it automatically it will come down. ಹಾ ಸರ್. ಸರ್ 2011ರಲ್ಲಿ ಅಣ್ಣಾ ಹಜಾರೆ ಅವರು ಪ್ರಾರಂಭಿಸಿದಂತಹ ಭ್ರಷ್ಟಾಚಾರ ವಿರೋಧಿ ಚಳುವಳಿ ಮತ್ತು ಲೋಕಪಾಲ್ ಮಸೂದೆ ಅಂಗೀಕಾರದ ಬಗೆಗಿನ ಚಳುವಳಿಗಳಲ್ಲಿ ನೀವು ಭಾಗವಹಿಸ್ತೀರಿ. ಆ ವಾತಾವರಣ ಹೇಗಿತ್ತು ಸರ್? ಅವತ್ತು ನನ್ನ ಅನಿಸಿಕೆಯಲ್ಲಿ ನಮ್ಮ ಭ್ರಷ್ಟಾಚಾರದ ಆಂದೋಲನದ ಬಹಳ ಹೈಯೆಸ್ಟ್ ಸ್ಟೇಜ್ ಆಗಿತ್ತು. ಜನರು ಬೇಸತ್ತು ಹೋಗಿದ್ರು ಈ ಭ್ರಷ್ಟಾಚಾರದಿಂದ. ಅದು ಮಧ್ಯಮ ವರ್ಗದವರು, ಬಹಳಷ್ಟು ಜನ ಮಧ್ಯಮ ವರ್ಗದವರು ಇತರ ರಾಜಕೀಯ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂತಹ ವ್ಯಕ್ತಿಗಳು ಅಂದು ಅಣ್ಣಾ ಹಜಾರೆ ಅವರ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ರು. ಆದ್ರೆ ಯಾವುದೇ ಕಾರಣಕ್ಕಾಗಿ ಅದು ಮುಂದುವರಿಯಲಿಲ್ಲ. ಅಣ್ಣಾ ಹಜಾರೆ ಅವರ ತಂಡದ ಒಂದು ಭಾಗ ರಾಜಕೀಯಕ್ಕೆ ಹೋಯ್ತು. ನಿಮ್ಗೆ ಗೊತ್ತಿದೆ, ಇವತ್ತು ಡೆಲ್ಲಿಯಲ್ಲಿ ಸರ್ಕಾರ ನಡೆಸ್ತಾ ಇದ್ದಾರೆ. ಅದರಿಂದಾಗಿ ಅವರ ಚಳುವಳಿ ಅಲ್ಲಿಗೆ ಮುಗಿದೋಯ್ತು ಅಂತ ನಾನು ತಿಳ್ಕೊಂಡಿದ್ದೆ. ಆವತ್ತು ಅಂದ್ರೆ 2011-12ರಲ್ಲಿ ಆ ಚಳುವಳಿಗೆ ಬಹಳಷ್ಟು ಮಹತ್ವ ಇತ್ತು. ಕ್ರಮೇಣ ಅದರ ಇದು ಮುಗಿದೋಯ್ತು ಅಂತ ನಂಗೆ ಕಾಣಿಸ್ತದೆ. ಹಾ ಸರ್. ಸರ್, ನೀವು ಈಗ ಕೇಳಿದ ಪ್ರಶ್ನೆಗೆ ತುಂಬಾ ಹಿಂದೆ ಕೇಳಿದಂತ ಪ್ರಶ್ನೆಗಳಿಗೆ ಭ್ರಷ್ಟಾಚಾರದ ಬಗ್ಗೆ ಮಾತಾಡೋದನ್ನ ನಾನು ಮಗ್ನಾಗೆ ಕೇಳಿಸ್ಕೊಂಡೆ. ಆಗ ಇದೊಂದು ಪ್ರಶ್ನೆ ನನ್ನ ಮನಸ್ಸಿನಲ್ಲಿ ಮೂಡ್ದು ಸರ್. ಭ್ರಷ್ಟಾಚಾರ ಮುಕ್ತ ಭಾರತ ಕನಸಾಗೇ ಉಳಿದ್ಬಿಡತ್ತಾ ಸರ್? ನಾನು ಇವಾಗ್ಲೇ ಒಂದು ಚಿಕ್ಕ ವಿಚಾರದಲ್ಲಿ ಹೇಳಿದೆ, ಭ್ರಷ್ಟಾಚಾರವನ್ನ ನಿರ್ಮೂಲ ಮಾಡಕ್ಕೆ ಸಾಧ್ಯವಿಲ್ಲ. ನೀವು ಯಾವುದೇ ಧರ್ಮದ ಯಾವುದೇ ಒಂದು ಗ್ರಂಥವನ್ನ ಓದಿ, ಅದರಲ್ಲಿ ಭ್ರಷ್ಟಾಚಾರದ ಬಗ್ಗೆ ಉಲ್ಲೇಖ ಇದ್ದೇ ಇದೆ. ಭ್ರಷ್ಟಾಚಾರವನ್ನ ನಿಯಂತ್ರಿಸಬಹುದು, ಆದ್ರೆ ಕಾನೂನು ಮುಖಾಂತರ ನಿಯಂತ್ರಿಸಕ್ಕೆ ಸಾಧ್ಯವಿಲ್ಲ. ಅದನ್ನ ಮೌಲ್ಯದ ಆಧಾರದ ಮೇಲೆ ನಾವು ನಿಯಂತ್ರಣ ಮಾಡಬಹುದು. ಅದಕ್ಕೆ ನಿಮ್ಮಿಂದ, ಯುವತಿಯರಿಂದ, ನನ್ನ ವಯಸ್ಸಿನವರಿಂದ ಸಾಧ್ಯವಿಲ್ಲ. ನಾವು ಅದನ್ನ ಈ ಮಟ್ಟಕ್ಕೆ ತಂದವರು ನನ್ನ ವಯಸ್ಸಿನವರು. ಆದ್ರಿಂದ ನೀವು ಈ ಎರಡು ಮೌಲ್ಯಗಳು, ಮಾನವೀಯತೆ ಮತ್ತೆ ತೃಪ್ತಿ ಅನ್ನುವ ಎರಡು ಗುಣಗಳನ್ನ ಅಳವಡಿಸಿಕೊಂಡು ಭ್ರಷ್ಟರನ್ನ ಬಹಿಷ್ಕರಿಸಿದ್ರೆ ಆವಾಗ ಅದಕ್ಕೆ ನಿಯಂತ್ರಣ ತರಬಹುದು. ನಿಯಂತ್ರಣವನ್ನ ತಂದ್ರೆ ಯಾವ್ದು ಸರಿ ಯಾವ್ದು ತಪ್ಪು ಅನ್ನೋ ವಿಚಾರದಲ್ಲಿ ಎಲ್ಲರಿಗೂ ಗೊತ್ತಿದ್ದ ವಿಚಾರ. ಆದ್ರೆ ಇವತ್ತು ಸಮಾಜ ಅದನ್ನ ಆ ದೃಷ್ಟಿಯಿಂದ ನೋಡ್ತಾ ಇಲ್ಲ. ತಪ್ಪನ್ನ ಸರಿ ಅಂತ ನೋಡ್ತಾ ಇದೆ, ಸರಿಯನ್ನ ತಪ್ಪಂತ ನೋಡ್ತಾ ಇದೆ. ಅದರಿಂದಾಗಿ ನಿಮ್ಮಲ್ಲಿ ಈ ಒಂದು ಬದಲಾವಣೆ, ವೈಯಕ್ತಿಕ ಬದಲಾವಣೆ ಬಂದು ನೀವು ಪ್ರಾಮಾಣಿಕರಾದ್ರೆ, ನೀವು ಮಾನವೀಯತೆ ಇದ್ದಂತ ಮಾನವರಾದ್ರೆ ಅದನ್ನು ಖಂಡಿತವಾಗಿಯೂ ಅದು ಬರೀ ಕನಸಲ್ಲ, ನನಸೇ ಆಗ್ಬೋದು. ಹಾ ಸರ್, ನಾವು ಕೇಳ್ಪಟ್ವಿ, ನಿಮಗೆ ನೀಡಲಾಗುವ ನಗದು ಉಡುಗೊರೆಗಳನ್ನು ನೀವು ಕೊಡುಗೆಯಾಗಿ ಅನೇಕ ಸಂಘ ಸಂಸ್ಥೆಗಳಿಗೆ ನೀಡ್ತೀರಾ ಅಂತ. ಆ ಆಲೋಚನೆ ಕಾರಣ ಏನು ಸರ್? ನಾನ್ ಹೇಳ್ದಲ್ಲ, ಚಿಕ್ಕವನಾಗಿದ್ದಾಗ್ಲೇ ನನ್ನ ಪೋಷಕರು ಹೇಳ್ತಾ ಇದ್ರು ಇದ್ದದ್ರಲ್ಲೇ ತೃಪ್ತಿ ಪಡ್ಕೊ ಅಂತ. ನಾನು ವಕೀಲನಾಗಿದ್ದಾಗ ನ್ಯಾಯಾಧೀಶರಿಗಿಂತ 3 ಪಟ್ಟು ಆದಾಯ ಇತ್ತು ನನಗೆ. ಆದ್ರೆ ಅಂತ ಶ್ರೇಷ್ಠ ಕೋರ್ಟ್ ನ್ಯಾಯಾಧೀಶರ ಹುದ್ದೆ ಬಂದಾಗ ಬೇಡ ಅನ್ನುವ ಶಕ್ತಿ ನನ್ನಲ್ಲಿ ಇರ್ಲಿಲ್ಲ. ಅದರಿಂದಾಗಿ ನಾನು ಒಪ್ಕೊಂಡೆ. ಆದ್ರೆ ಯಾವ ಕಾರಣಕ್ಕಾಗಿ? ಅದರ ಆದಾಯದ ಮೇಲೆ ನನ್ನ ಜೀವನ ನಡೆಸುವಂತ ಒಂದು ಪ್ರಯತ್ನ ನಾನು ಮಾಡ್ತೇನೆ ಅನ್ನುವ ಆಧಾರದ ಮೇಲೆ. ಅಲ್ಲೂ ಕೂತು ಪ್ರಶ್ನೆ ಆಗ್ತಾ ಇದ್ರೆ ನನ್ನ ಹಣ ಮಾಡ್ಬೋದಿತ್ತು. ಆದ್ರಿಂದ ನನ್ನ ಆದಾಯದ ಹಣ ಬಿಟ್ಟು ಯಾವ್ದ್ರಲ್ಲೂ ನಾನು ಇದು ಪಟ್ಟಿಲ್ಲ. ಯಾವ ಕುಟುಂಬದ ಯಾವ ಆಸ್ತಿಯನ್ನು ತಗೊಂಡಿಲ್ಲ, ಯಾರ್ದು
ಎಲ್ಲ ಬರೀ ನಾನು ನನ್ನ ಸಂಪಾದನೆಯಿಂದ ಬಂದಂತ ಇದರಲ್ಲಿ ಮಾತ್ರ ನನ್ನ ತೃಪ್ತಿಯನ್ನ ಇಟ್ಕೊಂಡಿದ್ದೇನೆ. ಅದರಿಂದಾಗಿ ಇನ್ನೊಬ್ರು ಕೊಟ್ಟ ಹಣದಲ್ಲಿ ನನ್ಗೆ ಅಗತ್ಯ ಇಲ್ಲ. ಅದಕ್ಕಾಗಿ ಪ್ರಶಸ್ತಿ ತಗೊಂಡಿದ್ದೇನೆ, ಅದರ ಜೊತೆ ನಗದು ಹಣವನ್ನ ಆವತ್ತೇ ಅವರ ಮುಂದೆನೆ ಇನ್ನೊಂದು ಸಂಸ್ಥೆಗೆ ದಾನ ಮಾಡಿದ್ದೇನೆ. ನನಗೆ ಬೇಡ, ನನ್ನ ಅದರಲ್ಲಿ 10% ಇಲ್ಲದೆ ಇದ್ರೂ ಪರವಾಗಿಲ್ಲ, ನನ್ಗೆ ಬೇಡ, ನನ್ಗೆ ಇದ್ದದ್ರಲ್ಲಿ ತೃಪ್ತಿ ಇದೆ ಸಾಕು. ಅದನ್ನ ನಾನು ತೋರ್ಸ್ಕೊಡ್ಬೇಕಲ್ಲ, ಇಲ್ಲದ್ರೆ ಅದನ್ನ ಇಟ್ಕೊಂಡ್ರೆ ನನ್ನ ತೃಪ್ತಿಗೆ ಏನ್ ಬೆಲೆ? ಬಹಳ ಸೊಗಸಾದ ಆಲೋಚನೆ ಸರ್. ವೃತ್ತಿ ಜೀವನ ಆರಂಭಿಸಿದ ನಂತರ ನಿಮ್ಮ ಮೇಲೆ ಬಹಳ ಪ್ರಭಾವ ಬೀರಿದ ವ್ಯಕ್ತಿ ಯಾರು ಸರ್? ಬೇರೆ ಬೇರೆ ಹಂತದಲ್ಲಿ ಬೇರೆ ಬೇರೆ ವ್ಯಕ್ತಿಗಳಿದ್ದಾರಮ್ಮ. ಎಲ್ಲರನ್ನೂ ಒಂದು ಸೇರಿಸಿ ಹೇಳಕ್ ಸಾಧ್ಯವಿಲ್ಲ. ಒಂದ್ ಹಂತದಲ್ಲಿ ಕೆಲವು ನ್ಯಾಯಾಧೀಶರುಗಳು ನನ್ನ ಗುರುಗಳಾಗಿದ್ದಂಗಿತ್ತು. ಅವ್ರ ಪರಿಚಯ ಇಲ್ಲದೆ ಇದ್ರು ಕೂಡ ಅವ್ರ ಮೇಲಿದ್ದಂತ ಗೌರವ, ಅವರ ವೃತ್ತಿ ಜೀವನವನ್ನ ಅವಲಂಬಿಸುವಂತ ಪ್ರಯತ್ನ ಮಾಡಿದ್ದೇನೆ. ಆ ಮಟ್ಟದಿಂದ ಮತ್ತೆ ನಾನು ಅಣ್ಣಾ ಹಜಾರೆ ಅವರ ಮಟ್ಟಕ್ಕೆ ಬಂದಾಗ, ಅಣ್ಣಾ ಹಜಾರೆ ಅವರು ಆರ್ಮಿಯಲ್ಲಿ ಒಬ್ರು ಡ್ರೈವರ್ ಆಗಿದ್ದವರು. ಆದ್ರೂ ಕೂಡ ಅವರನ್ನ ನಾನು ನನ್ನ ಲೀಡರ್ ಅಂತ ಒಪ್ಕೊಂಡೆ. ಯಾಕಂದ್ರೆ ಅವ್ರು ಮಾಡಿದ ಪ್ರಯತ್ನ ಸರಿಯಾದ ಪ್ರಯತ್ನ, ಅದನ್ನ ನಾನು ಅವಲಂಬಿಸ್ಬೇಕು, ಮುಂದುವರಿಸ್ಬೇಕು ಅನ್ನುವ ಹಿನ್ನೆಲೆ ನನಗೆ ಗುರುಗಳಂದ್ರೆ ಅವರು ಅವರ ಇದ್ರಲ್ಲಿ ಮೊದಲಿಗರಾಗಿರ್ಬೇಕು ಅಷ್ಟೇ. ಅವರು ಯಾವ ಕುಟುಂಬದಲ್ಲಿ ಹುಟ್ಟಿದ್ರು ಎಂತ ಅದು ನನ್ಗೇನಿಲ್ಲ. ಅದ್ರಿಂದ ಬೇರೆ ಬೇರೆ ಹುದ್ದೆಯಲ್ಲಿದ್ದಾಗ ಬೇರೆ ಬೇರೆ ಗುರುಗಳಿದ್ರು ನನಗೆ, ಅವರನ್ನು ನಾನು ಅವಲಂಬಿಸ್ತಾ ಇದ್ದೆ. ಬಹಳಷ್ಟು ಜನ ಇದ್ದಾರೆ, ಒಬ್ಬರ ಹೆಸರು ಹೇಳಕ್ಕೆ ಬಹಳ ಕಷ್ಟ. ಪೋಷಕರು ಇದ್ದಾರೆ, ನನ್ನ ವೃತ್ತಿಯಲ್ಲಿ ಗುರುಗಳಾಗಿ ಅವರ ಆಫೀಸಲ್ಲಿ ನಾನು ಕೆಲಸ ಮಾಡಿದ್ದೆ, ಅವರನ್ನು ಕೂಡ ನಾನು ಗುರುಗಳಂತ ಪರಿಗಣಿಸ್ತಾ ಇದ್ದೇನೆ. ಹಾ ಸರ್. ಸಮಾಜದ ಕಣ್ಣುಗಳಿಗೆ ಸಂತೋಷ್ ಹೆಗ್ಡೆ ಓರ್ವ ದಿಟ್ಟ, ಗಂಭೀರ, ನಿರ್ಭೀತ ವಕೀಲ, ನ್ಯಾಯಾಧೀಶ, ಲೋಕಾಯುಕ್ತ. ಆದ್ರೆ ಸಂತೋಷ್ ಹೆಗ್ಡೆ ತಮ್ಮ ಕುಟುಂಬದೊಂದಿಗೆ ಹೇಗಿರ್ತಾರೆ, ಹೇಗೆ ಸಮನ್ವಯತೆಯನ್ನು ಕಾಪಾಡ್ಕೊಂಡಿರ್ತಾರೆ, ಆ ಸಂತೋಷ್ ಹೆಗ್ಡೆ ಬಗ್ಗೆ ಏನಾದ್ರು ಹೇಳಿ ಸರ್. ಯಾವ ವ್ಯತ್ಯಾಸನೂ ಇಲ್ಲಮ್ಮ. ನನ್ನ ಸಹೋದರ ಸಹೋದರಿಯರು ಪ್ರತಿಯೊಬ್ಬರು ನನಗಿಂತ ಆರ್ಥಿಕವಾಗಿ ಇನ್ನೂ ಬಲಿಷ್ಠರಾಗಿದ್ದವರು. ಅವರು ನನ್ನನ್ನ ಕಡೆಗಣಿಸ್ತಾ ಇಲ್ಲ, ನಾನು ಅವರನ್ನ ದೊಡ್ಡವರಂತ ತಿಳ್ಕೊಳ್ತಾ ಇಲ್ಲ, ಜೊತೆಯಲ್ಲಿ ಒಡ ಹುಟ್ಟಿದವರಂತ ತಿಳ್ಕೊಂಡಿದ್ದೇನೆ. ಅದೇ ರೀತಿ ಮನೆಯಲ್ಲಿ ಮನೆ ಯಜಮಾನ್ತಿ ಇದ್ದಾರಲ್ಲ, ಅವ್ರು ನನ್ಗೆ ಯಜಮಾನ್ರ, ಅವ್ರು ಹೇಳಿದ ಮಾತನ್ನು ಕೇಳ್ತಾ ಇರ್ತೇನೆ. ಅದರಿಂದ ಯಾವುದೇ ಒಂದು ತಿಕ್ಕಾಟ ಇಲ್ಲ. ನನ್ನ ಹೆಂಡತಿ ಪಂಜಾಬ್ನವಳು. ಸರ್, ಓಕೆ ಸರ್. ಬೇರೆಯವರಿಗೆ ಪ್ರಶ್ನೆ ಕೇಳ್ಬೇಕು ಅಂತಾನು ಕೂಡ ಇದೆ, ಆದ್ರಿಂದ ಸರ್ ನಮಸ್ಕಾರ. ನಮಸ್ಕಾರ ಸರ್, ಈಗ MLA MP ಚುನಾವಣೆ ಎಲ್ಲ ಆಗತ್ತಲ್ಲ ಸರ್, ಒಬ್ಬ ಒಂದು ಅರ್ಹ ವ್ಯಕ್ತಿಗೆ ಶೈಕ್ಷಣಿಕ ಮಾನದಂಡ ಹೇಳುವುದು ನಮ್ಮ ಕಾನೂನಲ್ಲಿ ಇಲ್ಲ, ಅದು ಇರ್ಬೇಕಾಗಿತ್ತ ಅಂತ ನಿಮ್ಮ ಅಭಿಪ್ರಾಯ ಏನು ಸರ್? ನೋಡಿ, ಇದರ ಬಗ್ಗೆ ನಮ್ಮ ಸಂವಿಧಾನವನ್ನ ತಯಾರು ಮಾಡುವಾಗ ಗಂಭೀರವಾದ ಚರ್ಚೆ ನಡೀತದೆ. ಹಲವು ಹಿರಿಯರು ಹೇಳ್ತಾರೆ, ಬಹಳ ಪ್ರತಿಭಾವಂತ ವ್ಯಕ್ತಿಗಳು ಸಂವಿಧಾನದ ಕಮಿಟಿಯಲ್ಲಿದ್ದವರು, ಕೆಲವರು ಚರ್ಚೆ ಮಾಡ್ತಾರೆ. ನನ್ನ ಕ್ಷೇತ್ರವನ್ನ ಪ್ರತಿನಿಧೀಕರಿಸುವಂತ ವ್ಯಕ್ತಿಗೆ ಆ ಕ್ಷೇತ್ರದ ಕುಂದುಕೊರತೆ ಬಗ್ಗೆ ಮಾಹಿತಿ ಇರಬೇಕು, ಆ ಕುಂದುಕೊರತೆಗೆ ಪರಿಹಾರ ಹುಡುಕುವ ಶಕ್ತಿ ಇರ್ಬೇಕು, ಅದಕ್ಕೆ ಸ್ವಲ್ಪ ವಿದ್ಯಾ ಅರ್ಹತೆ ಬೇಕಂತ ಚರ್ಚೆ ಮಾಡ್ತಾರೆ. ಸಾಧಾರಣವಾಗಿ ಸಭೆಯಲ್ಲಿದ್ದಂತ ಬಹಳಷ್ಟು ಜನರು ಕೂಡ ಅದಕ್ಕೆ ಸೂಚಿಸ್ತಾ ಇದ್ರು, ವಿದ್ಯಾ ಅರ್ಹತೆ ಬೇಕು ಅನ್ನೋ ವಿಚಾರದಲ್ಲಿ. ಆವಾಗ ಒಬ್ಬ ಸದಸ್ಯ ಎದ್ನಿಂತ ಹೇಳ್ತಾನೆ, ಸ್ವಾಮಿ, ನಮ್ಮ ದೇಶದಲ್ಲಿ ಇವತ್ತಿಷ್ಟು ಜನಸಂಖ್ಯೆ ಇದೆ, ಅದರಲ್ಲಿ ಇಷ್ಟು % ಜನರಿಗೆ ಮಾತ್ರ ವಿದ್ಯಾ ಅರ್ಹತೆ ಇದೆ. ನೀವ್ ಹೇಳಿದ್ರಿ ನಾವು ಪ್ರಜಾಪ್ರಭುತ್ವವನ್ನು ನಮ್ಮ ರಾಜನೀತಿಯಾಗಿ ಪಡ್ಕೊಳ್ತೇವೆ, ಪ್ರಜಾಪ್ರಭುತ್ವದ ಅರ್ಥ ಜನರಿಂದ ಜನರಿಗಾಗಿ ಜನರ ಸರ್ಕಾರ ಅಂತ ಹೇಳಿದ್ರಿ. ಇವತ್ತು ಸ್ವಾಮಿ ಬರೀ 20% ಜನರಿಗೆ ವಿದ್ಯಾ ಅರ್ಹತೆ ಇರುವುದು. ಆದ್ರಿಂದ ನೀವು ವಿದ್ಯಾ ಅರ್ಹತೆ ಹಾಕಿದ್ರೆ 80% ಜನರನ್ನ ಈ ಪ್ರಜಾಪ್ರಭುತ್ವದಿಂದ ಹೊರಗಿಡ್ತೀರಿ, ಇದು ನಿಜವಾದ ಪ್ರಜಾಪ್ರಭುತ್ವ ಅಂತ ಒಂದು ಪ್ರಶ್ನೆ ಕೇಳ್ತಾರೆ. ಸಭೆ ನಿಶಬ್ದವಾಗ್ತದೆ. ಆವಾಗ ಇನ್ನೊಬ್ರು ಎದ್ನಿಂತ ಹೇಳ್ತಾರೆ, ನಿಜ ಅವ್ರು ಹೇಳಿದ ಮಾತು. ನಮ್ಮ ಊರಿನ ಗುರು ಹಿರಿಯರು ಕೂಡ ವಿದ್ಯೆ ಇಲ್ಲದೆ ಇದ್ರು ಕೂಡ ತೀರ್ಪು ಕೊಡ್ತಾ ಇದ್ರು. ಮರದ ಅಡಿಯಲ್ಲಿ ಕೂತು ಯಾವ ವಿವಾದವಿದ್ರೂ ಕೂಡ ಅದಕ್ಕೆ ಪರಿಹಾರ ಕೊಡ್ತಾ ಇದ್ರು. ಯಾರಿಗೂ ಅದರ ಮೇಲೆ ಅಪನಂಬಿಕೆ ಇರ್ಲಿಲ್ಲ. ರಾಜ ಮಹಾರಾಜರು ವಿದ್ಯಾರ್ಹತೆ ಇಲ್ಲದೆ ಇದ್ರು ಕೂಡ ರಾಜಭಾರ ಮಾಡಿದ್ರು, ಬಹಳ ಉತ್ತಮವಾದ ಮಹಾರಾಜರಾಗಿದ್ರು. ವಿದ್ಯಾ ಅರ್ಹತೆ ಅನ್ನೋದು ಬರೀ ಒಂದೇ ವಿಚಾರ ಅಲ್ಲ. ಮನುಷ್ಯನ ಬುದ್ಧಿವಂತಿಕೆಗೆ ಹಲವಾರು ವಿಚಾರಗಳಿವೆ.
ಅದು ವಯಸ್ಸಿನ ಜೊತೆ ಬರ್ತದೆ, ಸಮಾಜದ ಪರಿಸರದಿಂದ ಬರ್ತದೆ ಅಂತ ಚರ್ಚೆ ಮಾಡ್ತಾರೆ. ಆ ಹಿನ್ನೆಲೆಯಲ್ಲಿ ಅವ್ರ ವಿದ್ಯಾ ಅರ್ಹತೆ ಹಾಕಿಲ್ಲ. ಯಾಕಂದ್ರೆ ನಿಜವಾದ ಕರ್ತವ್ಯ ಏನಂದ್ರೆ ಒಬ್ಬ ಚುನಾಯಿತ ಪ್ರತಿನಿಧಿ ಕಾನೂನು ಮಾಡುದು ಮಾತ್ರ, ಆಡಳಿತ ಮಾಡುವ ಅಧಿಕಾರ ಆತನಿಗಿಲ್ಲ. ಆಡಳಿತ ಮಾಡಕ್ಕೆ ಕಾರ್ಯಾಂಗ ಅಂತ ಬೇರೆ ಇದೆ. ಕಾರ್ಯಾಂಗದವರಿಗೆ ದೊಡ್ಡ ಮಟ್ಟದ ವಿದ್ಯಾ ಅರ್ಹತೆ ಹಾಕಿದ್ದಾರೆ. ಆದ್ರೆ ಇವತ್ತೇನಾಗಿದೆ, ಆಡಳಿತೆಯಿಂದ ಆದಾಯ ಜಾಸ್ತಿ ಇದೆ. ಅದಕ್ಕಾಗಿ ಚುನಾಯಿತ ಪ್ರತಿನಿಧಿಗಳು ಕೂಡ ನಾವು ಆಡಳಿತ ಮಾಡುವವರಂತ ಹೇಳ್ತಾ ಇದ್ದಾರೆ. IAS IPS ಅಧಿಕಾರಿಗಳನ್ನ ಬದುಕಿಟ್ಟು ನಾವೇ ನಿರ್ಧಾರಕ್ಕೆ ಬರ್ತೇವೆ ಅಂತ. ಇವತ್ತು ಈ ಬದಲಾವಣೆ ಬಂದಿದ್ರಿಂದ ಈ ಪ್ರಶ್ನೆ ಕೇಳ್ತಾ ಇದ್ರೆ ನೀವು. ಒಂದು 20-30 ವರ್ಷದ ಹಿಂದೆ ಈ ಪ್ರಶ್ನೆ ಕೇಳ್ತಾ ಇರ್ಲಿಲ್ಲ. ಕಾಮರಾಜ್ ನಾಡ್ರ್ ಅಂತ ಒಬ್ರು ಮುಖ್ಯಮಂತ್ರಿ ಇದ್ರು ತಮಿಳ್ನಾಡಲ್ಲಿ, 2ನೇ ಕ್ಲಾಸ್ ಕೂಡ ಹೋಗಿರ್ಲಿಲ್ಲ. ಆದ್ರೆ ಅವರ ಆಡಳಿತ ಬಗ್ಗೆ ಯಾರೂ ಬೆರಳೆತ್ತಿ ತೋರಿಸಿರ್ಲಿಲ್ಲ. ವಿದ್ಯೆ ಅನ್ನುವುದು ಬರೀ ಶಾಲಾ ವಿದ್ಯೆ ಮಾತ್ರ ಅಲ್ಲ ಸ್ವಾಮಿ, ವಿದ್ಯೆಗೆ ಹಲವಾರು ಬೇರೆ ಬೇರೆ ರೀತಿಯ ಇದಿದೆ. ಧನ್ಯವಾದಗಳು ಸರ್, ಬಹಳ ಉತ್ತಮವಾದ ಉತ್ತರ. ನಮಸ್ಕಾರ ಸರ್, ಇದು ನಿಮ್ಮ ಕಡೆಯ ಪ್ರಶ್ನೆ. ನಿಮ್ಮ ಸಾಹಿತ್ಯ ಅಭಿರುಚಿ ಹೇಗಿದೆ? ನಿಮ್ಮ ನೆಚ್ಚಿನ ಸಾಹಿತಿ ಯಾರು ಸರ್? ನಿಜ ಹೇಳ್ಬೇಕಾದ್ರೆ ನಾನು ಅಂಥ ಕವಿತೆಯನ್ನು ಓದಿದವನಲ್ಲ. ನನ್ನ ಪರೀಕ್ಷೆಗೆ ಬೇಕಾದಂತ ಪುಸ್ತಕವನ್ನ ಮಾತ್ರ ಓದಿದವನು. ಆದ್ರಿಂದ ಯಾರಾದ್ರೂ ಫೇವ್ರೆಟ್ ಆಥರ್ ಇದಿದ್ರೆ ಕೆಲವು ಡಿಟೆಕ್ಟಿವ್ ನಾವೆಲ್ಸ್ ಅಲ್ಲಿ ಇರ್ಬೋದು, ಬಟ್ ಬಿಯಾಂಡ್ ದಟ್ ದಿಸ್ ಥಿಂಗ್ ಅಂಡ್ ಆಲ್. ಡೋಂಟ್ ಮಿಸ್ಟೇಕ್ ಮಿ, ಐ ಆಮ್ ಇನ್ಸಲ್ಟಿಂಗ್ ಆಲ್ ದ ನನ್ಗೊಂದು ಪ್ರಶ್ನೆ ಇದೆ ನಿಮ್ಗೆ. ಯಾಕಂದ್ರೆ ನಿಮ್ಮಲ್ಲಿ ಯಾರೋ ಒಬ್ರು ಪ್ರಶ್ನೆಗಳನ್ನು ಕಳಿಸಿದ್ರು ಕನ್ನಡದಲ್ಲಿ. ಅಲ್ಲಿ ಒಂದು ಪ್ರಶ್ನೆ ಇತ್ತು, ವೃತ್ತಿ ಮತ್ತೆ ಪ್ರವೃತ್ತಿ ಅಂತ. ಆ ಪ್ರವೃತ್ತಿ ಬಗ್ಗೆ ನಂಗೆ ಸ್ವಲ್ಪ ಡೌಟ್ ಇತ್ತು, ನಿಜವಾದ ಅರ್ಥ ಏನಂತ. ನಾನು ಸುಮಾರು ನ್ಯಾಯಾಧೀಶರು ಮತ್ತೆ ಇತರರನ್ನ ಕನ್ನಡ ಪಂಡಿತರಂತ ತಿಳ್ಕೊಂಡವ್ರನ್ನ ಕೇಳಿದೆ, ಪ್ರವೃತ್ತಿ ಅಂದ್ರೆ ಏನಂತ. ಅದರಲ್ಲಿ 10 ಜನರಲ್ಲಿ 8 ಜನ ಹೇಳಿದ್ರು ಆ ಪದನೇ ಕನ್ನಡದಲ್ಲಿ ಇಲ್ಲ ಅಂತ ಹೇಳಿದ್ರು. ನಾನು ಓದಿದ್ದೇನೆ, ಆ ಪದ ಇದೆ. ಬಟ್ ನಿಮ್ಮ ಅನಿಸಿಕೆಯಲ್ಲಿ ಪ್ರವೃತ್ತಿ ಅರ್ಥ ಏನು ಸರ್? ಆಂಗ್ಲ ಭಾಷೆಯಲ್ಲಿ ಹೇಳೋದಾದ್ರೆ ಪ್ಯಾಷನ್ ಮತ್ತೆ ಪ್ರೊಫೆಷನ್. ವಾಟ್ ಇಸ್ ದ ಫಸ್ಟ್ ಒನ್? ಪ್ಯಾಷನ್ ಪ್ರವೃತ್ತಿ, ಪ್ರೊಫೆಷನ್ ವೃತ್ತಿ. Okay, okay, okay. All right. Maybe that may be the right this thing. ಹೌದು. Okay. Well, nobody has asked that question, so I won't venture to answer it. But okay. Thank you. Thanks for the definition, because I couldn't get it from anybody else. Okay, sir. ಎನಿತು ಜನ್ಮದಲ್ಲಿ ಎನಿತು ಜೀವರಿಗೆ ಎನಿತು ನಾವು ಋಣಿಯೋ, ತಿರುಗಿ ನೋಡಿದರೆ ಬಾಳು ಎಂಬುದಿದು ಋಣದ ರತ್ನಗಣಿಯೋ ಎಂಬಂತೆ ಈ ಒಂದು ಸಂದರ್ಶನಕ್ಕೆ ಒಪ್ಪಿ ನಮ್ಮೆಲ್ಲರೊಂದಿಗೆ 1 ಗಂಟೆಗಳಿಂದ ತಮ್ಮ ಅನಿಸಿಕೆಗಳನ್ನ, ಅಭಿಪ್ರಾಯಗಳನ್ನ ಹಂಚ್ಕೊಂಡಿದ್ದೀರಾ. ಈ ಒಂದು ಕಾರ್ಯಕ್ರಮಕ್ಕೆ ಬಂದು ನಮ್ಮ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮದ ಮೆರುಗನ್ನ ಮತ್ತಷ್ಟು ಹೆಚ್ಚಿಸಿದ್ದೀರಾ. ತಮಗೆ ಮತ್ತೊಮ್ಮೆ ಮಗದೊಮ್ಮೆ ವಂದನೆಗಳು ಸರ್. ವಂದನೆಗಳಿಗೆ ಧನ್ಯವಾದಗಳು. ಈ ಕಾರ್ಯಕ್ರಮವನ್ನ ವೀಕ್ಷಿಸುತ್ತಿರುವ ಎಲ್ಲಾ ಪ್ರೇಕ್ಷಕರಿಗೂ ಹಾಗೂ ಸಹೃದಯ ಕನ್ನಡಿಗರಿಗೂ ಕನ್ನಡ ರಾಜ್ಯೋತ್ಸವದ ಶುಭಾಶಯವನ್ನ ಕೋರುತ್ತಾ ಈ ಒಂದು ವಿಶೇಷ ಕಾರ್ಯಕ್ರಮವನ್ನ ಮುಗಿಸ್ತಿದ್ದೇವೆ. ಜೈ ಹಿಂದ್, ಜೈ ಕರ್ನಾಟಕ. ಧನ್ಯವಾದಗಳು. ಧನ್ಯವಾದ.